ಹರಿ ಓಂ ಎಲ್ಲರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಯಸದೆ ಬಂದ ಭಾಗ್ಯದ ಥರ ಮಂತ್ರಾಲಯ ಟೆಂಪಲ್ಗೆ ಹೋದಂತಹ ಆ ಕ್ಷಣಗಳನ್ನ ನಿಮ್ಮ ಜೊತೆನೂ ನಾವು ಹಂಚಿಕೊಳ್ಳುವ ಅಂತ ಈ ವಿಡಿಯೋ ಮಾಡಿದ್ದೇನೆ. ಹಾಗೆ ನನಗೂ ಕೂಡ ಮುಂದೆ ನೋಡುವಾಗ ಖುಷಿಯಾಗುತ್ತೆ, ಯಾರೆಲ್ಲ ಹೋಗಿದ್ದೇವೆ, ಹೇಗೆ ಹೋಗಿ ಬಂದಿದ್ದೇವೆ ಅಂತ ಹೇಳುವ ಒಂದೊಂದು ಸಣ್ಣ ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೇನೆ. ಇದನ್ನು ಇಲ್ಲಿ ನಿಮ್ಮ ಜೊತೆಗೂ ಹಂಚ್ತಾ ಇದ್ದೇನೆ. ಪ್ಲೀಸ್ ಬನ್ನಿ, ನಮ್ಮ ಈ ಖುಷಿಯ ಕ್ಷಣಗಳೊಂದಿಗೆ ನೀವು ಭಾಗಿಯಾಗಿ. मासी मासी अक्काಗ ಬೈದ್ನೆ ಸನ್ನೆ ಅಕ್ಕ ಬಗ ಶಕ್ತಿವನಿ ಅಲ್ಲ ನಾನೇ. ನಾವೀಗ ಇರುವಂಥದ್ದು ಪುತ್ತೂರು ಬಸ್ ಸ್ಟ್ಯಾಂಡ್ನಲ್ಲಿ. ನಮ್ಮೂರಿಂದಲೇ ಬರುವಾಗ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ನಮ್ಮ ಶಾಪಿನಲ್ಲಿ ಸ್ವಲ್ಪ ಅರ್ಜೆಂಟ್ ಎಲ್ಲ ಆಯಿತು. ಆಮೇಲೆ ಬೇಕಾದ್ದು ಲಾಸ್ಟ್ ಮೂಮೆಂಟಿಗೆ ಅಲ್ಲ, ಅದು ತಗೊಂಡಿಲ್ಲ ಇದು ತಗೊಂಡಿಲ್ಲ ನೆನಪಾಗೋದು ಲಾಸ್ಟ್ ಮೂಮೆಂಟಿಗೆ. ಇದನ್ನು ತಗೊಂಡು ಹೇಗೋ ಬಸ್ಸಿಗೆ ಬಂದೆವು. ಬಸ್ಸಲ್ಲಿ ನಿಲ್ಲಲಿಕ್ಕೆ ಕೂಡ ಜಾಗ ಇಲ್ಲ. ಹೇಗೋ ಹೇಗಾದರೂ ಬ್ಯಾಗ್ ನೋಡಿಯೇ ನಮ್ಮನ್ನು ಬಸ್ಸಿನವ್ರು ಬಿಟ್ಟು ಬರುವವರು. ಆದರೂ ಕೂಡ ಹೇಗಾದ್ರು ನಾವು ನಲ್ಲಿ ನಮಗೆ ಪುತ್ತೂರಲ್ಲಿ ಇಷ್ಟೊತ್ತಿಗೆ ಬಸ್ ಇದೆ ಅಂತ ಹೇಳಿದ ಕಾರಣ ಬಸ್ಸಲ್ಲಿ ತುಂಬಿಸ್ಕೊಂಡ್ರು. ಅಂದರೆ ಶನಿವಾರ ಕೂಡ ಮಕ್ಕಳು ಕೂಡ ಇದ್ರಲ್ಲ, ಹಾಗೆ ಅವ್ರ ಬ್ಯಾಗು ನಮ್ಮ ಬ್ಯಾಗು ಅಂತ ಹೇಳುವಾಗ ಬಸ್ಸಲ್ಲಿ ಜಾಗ ಇರಲಿಲ್ಲ. ಸ್ಟೆಪ್ಪಲ್ಲೇ ನಿಂತ್ಕೊಂಡೆವು. ದೇವ್ರ ದಯವೋ ಏನೋ 5 ನಿಮಿಷದಲ್ಲಿ ನಮಗೆ ಸೀಟ್ ಕೂಡ ಸಿಕ್ಕಿತ್ತು. 3 ಗಂಟೆ ಸರಿಯಾಗಿ ಮಹಾಲಿಂಗೇಶ್ವರ ಟೆಂಪಲ್ನ ಎದುರು ಇರಬೇಕು ಅಂತ ಹೇಳಿದರು. ಹಾಗೆ ನಾವು ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋದೆವು. ನಾವು ಆಟೋದಲ್ಲಿ ಹೋಗಬೇಕಿದ್ರೆ ಲಗೇಜಿಗೆ 2 ಆಟೋ ಬೇಕಿರ್ತದೆ, ಅದಕ್ಕೋಸ್ಕರ ನಾವು ನಡ್ಕೊಂಡೆ ಅಲ್ಲಲ್ಲಿ ನಿಂತು ಮಾತಾಡ್ಕೊಂಡೆಲ್ಲ ಹೋದೆವು. ನೋಡಿ 3 ಗಂಟೆಗೆ ಕರೆಕ್ಟಾಗಿ ವ್ಯಾನ್ ಕೂಡ ಬಂತು. ನಾವೇ ಅಲ್ಲಿ ಇದ್ದಿದ್ದು, ಅದಕ್ಕೆ ನಾವೆಲ್ಲ ಅಂದರೆ ನಮಗೆ ಲಾಸ್ಟ್ ಅಂದರೆ ನನಗೆ ತಿಳಿದದ್ದೇ ಇಲ್ಲಿಗೆ ಹೋಗ್ಲಿಕ್ಕಿದೆ ಅಂತ ತಿಳಿದದ್ದೇ 2 ದಿನದ ಮೊದಲು. ಆದರೂ ಹೋಗಬೇಕು, ಮಂತ್ರಾಲಯ ನೋಡಬೇಕು ಅಂತ ಹೇಳುವ ಆಸೆಯಲ್ಲಿ ನಾನು ಹೊರಟೇ ಬಿಟ್ಟೆ. ಮನೆಯವರೆಲ್ಲ ಬರೋದಿಲ್ಲ ಅಂತ ಹೇಳಿದರು, ಆದರೂ ನಾನು ಹೊರಟೇ ಬಿಟ್ಟೆ. ನಾನು ಚಿಕ್ಕಮ್ಮ ಅಕ್ಕ ಎಲ್ಲ ಎಲ್ಲಿದ್ರು ಟೆಂಪಲಿಗೆ ಜಾಸ್ತಿ ಅಂದರೆ ನಾವು ಜೊತೆಲೇ ಹೋಗೋದು. ಅದಕ್ಕೆ ಅವ್ರನ್ನೂ ಬರಲಿಕ್ಕೆ ಹೇಳಿದ್ದೆ. ಫಸ್ಟಿಗೆ ಬರೋದಿಲ್ಲ ಅಂತ ಹೇಳಿದರು, ಲಾಸ್ಟ್ ಮೂಮೆಂಟಿಗೆ ಬರ್ತೇನೆ ಅಂತ ಹೇಳಿದರು. ನೋಡಿ, ನಾವು ಮಹಾಲಿಂಗೇಶ್ವರ ಟೆಂಪಲ್, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಅಲ್ಲಿ ಗ್ರೌಂಡಲ್ಲಿ ಇದ್ದೇವೆ, ಅದರ ಎದುರಿಗೆ. ಹಾಗೆ ಅಲ್ಲಿಂದ ನಾವು ಹೊರಟೆವು. ನಾವು ಅಲ್ಲಿಂದ ಹೊರಟು ನಮ್ಮ ಪಯಣವನ್ನು ಮಂತ್ರಾಲಯಕ್ಕೆ ಶುರು ಮಾಡಿದೆವು. ನೋಡಿ, ಪುತ್ತೂರಿಂದ ಹೊರಟು ಒಂದೊಂದೇ ಸ್ಟ್ಯಾಂಡಲ್ಲಿ, ಒಂದೊಂದೇ ಸ್ಟಾಪಲ್ಲಿ ಒಂದೊಂದು ಫ್ಯಾಮಿಲಿ ಒಬ್ಬೊಬ್ಬರು ಅಂತ ಹತ್ತಿ ಬೆಳ್ತಂಗಡಿಗೆ ತಲುಪಬೇಕಿದ್ರೆ ನಮ್ಮ ವ್ಯಾನ್ ಎಲ್ಲ ಫುಲ್ ಆಯಿತು. 22 ಜನ ಇದ್ದೆವು ನಾವು. ಅದರಲ್ಲಿ ನಾವು 5 ಜನ ಮಾತ್ರ ಬ್ಯಾಕ್ ಸೀಟಲ್ಲಿ ಕೂತಿದ್ದೆವು. ನೋಡಿ, ಚಿಕ್ಕಮ್ಮ ಸುಮ್ಮನೆ ಸ್ವಲ್ಪ ಹೊತ್ತು ಮುಂದೆ ಕೂತಿದ್ರು ಫಸ್ಟ್, ಆಮೇಲೆ ಎಲ್ಲರೂ ನಾವು ಸೇರಿಕೊಂಡು ಬ್ಯಾಕ್ ಸೀಟ್, ನಾವು 5 ಜನ ಜೊತೆಯಲ್ಲಿ ಕೂತ್ಕೊಂಡು ಹೋದೆವು. ಖುಷಿಯಾಯಿತು. ಬ್ಯಾಕ್ ಸೀಟ್ ಆದ ಕಾರಣ ಸ್ವಲ್ಪ ಹಾರ್ತಾ ಇತ್ತು, ಬೇರೆ ಏನಿಲ್ಲ. ಹೀಗೆ ಪ್ರಕೃತಿಯ ಸೊಬಗು ಹಾಗೆ ಮಾತುಕತೆ ಎಲ್ಲ ಆಡ್ತಾ ಹೋಗಬೇಕಿದ್ರೆ ನಾವು 5 ಜನ ಜೊತೆಲಿ ಕೂತ ಕಾರಣ ನಮಗೆ ಖುಷಿಯಾಗಿ ಮಾತಾಡಲಿಕ್ಕೆಲ್ಲ ಆಗ್ತಿತ್ತು. ಹೀಗೆಲ್ಲ ಹೋಗುವಾಗ ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಅಂತೂ ಬ್ಯಾಕ್ ನೋವಾಗ್ತದೆ ಒಬ್ಬೊಬ್ಬರು, ತಲೆನೋವಾಗ್ತದೆ ಒಬ್ಬೊಬ್ಬರು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದರು. ಬಟ್ ನನಗಂತೂ ಸೈಡ್ ಕೂತ್ಕೊಂಡಿದ್ದೆ. ನಾನು ಮನೆಯನ್ನು ಅಂದರೆ ಮಕ್ಕಳನ್ನ ಬಿಟ್ಟು ಹೋಗಿದ್ದೆಲ್ಲ ಅಂದ್ಕೊಂಡೆ, ನಾವೆಲ್ಲ ಇದ್ದರೆ ಚೆನ್ನಾಗಿತ್ತು ಅಂತ ಹೇಳೋದನ್ನೆಲ್ಲ ಅಂದ್ಕೊಂಡೆ. ಆಮೇಲೆ ಇವ್ರ ಜೊತೆಲ್ಲ ಮಾತಾಡಬೇಕಿದ್ರೆ ಎಲ್ಲ ಸುಮ್ಮನೆ ಎಲ್ಲ ಹೋಗ್ತದೆ ಅಂದರೆ ನಾನು ಯಾವುದಕ್ಕೂ ಅಡ್ಜಸ್ಟ್ ಆಗ್ತೇನೆ. ಹಾಗೆ 5:15 ಆಗಬೇಕಿದ್ರೆ ಬಿಸ್ಕೆಟ್ ಪಾಕೆಟ್ ಆಮೇಲೆ ನೀರು ಎಲ್ಲ ತಂದುಕೊಟ್ಟಿದ್ರು.
ಹಾಗೆ ಚಾರ್ಮುಡಿ ಘಾಟಿನ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ ಅಂದರೆ ಇದೊಂದು ಅಪ್ಪು ಎಲ್ರಿಗೂ ಗೊತ್ತಿರ್ಬೋದು. ಒಂಥರ ಬೆಟ್ಟ ಗುಡ್ಡ ಎಲ್ಲ ಕಾಣ್ತದೆ, ಒಂಥರ ಖುಷಿ ಆಗ್ತದೆ ನೋಡಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಂತೇಳಿ. ಇದು ಯಾವ ಪ್ಲೇಸ್ ಅಂತ ಹೇಳೋದೆಲ್ಲ ಗೊತ್ತಿಲ್ಲ, ಬರೀ ಚಾರ್ಮುಡಿ ಘಾಟ್ ಅಂತ ಹೇಳೋದು ಗೊತ್ತಿದೆ ಅಷ್ಟೇ. ನೋಡಿ ಚಾರ್ಮುಡಿ ಘಾಟಲ್ಲಿ ಹೋಗುವಾಗ ಇಲ್ಲಿ ತುಂಬ ಒಂದು ವಾಹನಗಳೆಲ್ಲ ನಿಲ್ಲಿಸಿ ಒಂಥರ ಅಲ್ಲಿ ಜರಿ ಥರ ನೀರೆಲ್ಲ ಬೀಳ್ತಾ ಇತ್ತು, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇದ್ರು. ಹಾಗೆ ಅವಕಾಶಗಳನ್ನ ನಮಗೆ ಕೂಡ ಕೊಟ್ಟರು ವ್ಯಾನಿನವರು. ಹಾಗೆ ಕೂತು ಕೂತು ಬೇಜಾರಾದವರಿಗೆ ಕೂಡ ಅವರ ಬೇಸರವನ್ನು ಕಳೀಲಿಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿತು. ನೋಡಿ ನಾವೆಲ್ಲ ಇಳಿದೆವು ವ್ಯಾನಲ್ಲಿ. ನಾವು ಬ್ಯಾಕ್ ಕೂತ ಕಾರಣ ನಮಗೆ ಯಾರ್ಯಾರಿದ್ದಾರೆ ವ್ಯಾನಲ್ಲಿ ಅಲ್ಲಿ ಹಿಡ್ದ ಮೇಲೂ ನಮಗೆ ಇವರೇ ನಮ್ಮ ವ್ಯಾನಲ್ಲಿ ಇದ್ದವ್ರು ಅಂತ ಗೊತ್ತಿರಲಿಲ್ಲ. ಹಾಗೆ ಅಲ್ಲೆಲ್ಲರೂ ಹೋಗಿ ನೋಡ್ಕೊಂಡೇವಾಗ ಅವರೇ ನೋಡಿ ನಾವು ಬಂದಂತಹ ವ್ಯಾನ್ ಇದು, ಸಾಯಿ ಅಂತೇಳಿ ಹೆಸರು. ಈ ವ್ಯಾನಲ್ಲಿ ನಾವು ಹೋದಂಥದ್ದು. ಸಂಜೆ ಸೂರ್ಯ ಮುಳುಗುವ ಹೊತ್ತು, ಹಾಗೆ ತಂಪಾದ ಗಾಳಿ, ಹಾಗೆ ನೋಡಿ ಹಿಮ ಕೂಡ ಬೀಳ್ತಾ ಇತ್ತು ಸಣ್ಣಕ್ಕೆ. ತುಂಬ ಖುಷಿಯಾಯಿತು ಆ ಒಂದು ಪ್ಲೇಸ್. ಹಾಗೆ ಜರಿ ಅಂದರೆ ಇದು ಫಾಲ್ಸನ್ನು ನೋಡಿದಾಗೆ ಕೂಡ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ. ಆದರೆ ಈ ಮನುಷ್ಯರು ನೋಡಿ ಕಸ ಎಲ್ಲ ಹಾಕಿ ಹಾಳು ಮಾಡಿದ್ದಾರೆ. ಅಕ್ಕ ಬೊಗ ನೀವು ನಿಮ್ಮದ್ರಲ್ಲಿ ಮಾಡಿ. ನೋಡಿ 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 ಗಾಡಿ 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 ಅಲ್ಲಿಂದ ಬರ್ಬೇಕಾಯ್ತಾ, ಅಲ್ಲಿಂದ ನಿಮ್ಮದು ಮಾಡಿದೆ. ಆಯ್ತು बघायचं एक फोटो काढतो ना. ಇಲ್ಲಿ ನೋಡಿ ಅಲ್ಲಿದ್ದೀರಾ, ಇಲ್ಲಿ ನೋಡಿ. ಓಕೆ ಮ್ಯಾಮ್ ಮಾಡಿಕೊಂಡಲ್ಲ ಕಾಣ್ತದಾ? ಕಾಣ್ತದೆ ನೋಡಿ. एक फोटो काढता तुम्ही येऊन या, येऊन या फोटो ತೆಗೆಯುವ ಅಂತ. ಅಲ್ಲ ಎಲ್ಲರಿಗೂ ಬನ್ನಿ, ಎಲ್ಲರೂ ಬನ್ನಿ. ನೀವು ನೋಡಿ ಇಲ್ಲಿ ನೋಡ್ತಾ ಇಲ್ಲ ಅವರು, ನಿಮ್ಮ ತಗೊಂಡೆ. ಓಕೆ ನಾವು ಹೀಗೆ ತಗೊಳ್ಳುವಂತ ನಾವು ಅಕ್ಕ ನೋಡಿ ಇಲ್ಲಿ ನೋಡಿ ನಾ ವಿಡಿಯೋ ಮಾಡ್ತಾ ಇದ್ದೇನೆ. ತಗೊಳ್ಳಿ, ತುಂಬ ಖುಷಿ ಆಯ್ತಾ ಇಲ್ಲಿ. ಸರಿ ಬನ್ನಿ ಹೋಗುವ. ಅಮ್ಮ ಓಕೆ ಚಲ ಎಲ್ಲರಿಗೂ ವಿಡಿಯೋ ಅವರಲ್ಲೇ ನಿಂತಿದ್ದಾರೆ. ಓ ಹರಿ ಹರಿ ಮೆಲ್ಲ 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 ಮೆಲ್ಲ. ನನಗಂತೂ ಈ ಪ್ಲೇಸ್ ನೋಡಿ ತುಂಬ ಖುಷಿಯಾಯಿತು. ಎಲ್ಲರೂ ಖುಷಿಯಾಗಿದ್ದಾರೆ ಅಂದ್ಕೊಳ್ತೇನೆ. ಎಲ್ಲರೂ ಖುಷಿಯಾಗಿದ್ದರು ಕೂಡ. ಹಾಗೆ ಅಲ್ಲಿ ನಿಂತ್ಕೊಂಡು ನೋಡಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡೆವು, ಗ್ರೂಪ್ ಫೋಟೋ ಹಾಗೆ ವಿಡಿಯೋ ಎಲ್ಲ ಮಾಡ್ಕೊಂಡೆವು. ಇದು ನೆನಪಿಗಿರಲಿ ಅಂತೇಳಿ ಮಾಡ್ಕೊಂಡೆವು. ಹಾಗೆ ಲೈವ್ ಮಾಡಬೇಕಂದ್ರೆ ಅಲ್ಲಿ ಲೈವ್ ಆನ್ ಆಗಬೇಕಿದ್ರೆ ಲೇಟ್ ಆಗುತ್ತೆ ಅಂತ ಲೈವ್ ಮಾಡಲಿಕ್ಕಾಗಲಿಲ್ಲ. ದರ್ಶನ್ ಆಗ್ತದೆ.
दवेच माले फोटो ಹೀಗೆ ಸಂತೋಷದ ಕ್ಷಣಗಳನ್ನು ಮನಸ್ಸಲ್ಲಿ ಕಣ್ಣಲ್ಲಿ ತುಂಬಿಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ರೋಡ್ ಸೈಡೆಲ್ಲ ಮಂಗಗಳ ಮರಿಗಳೆಲ್ಲ ಕೂತ್ಕೊಂಡಿದ್ದವು. ನಮ್ಮ ಕೈಯಲ್ಲಿದ್ದಂತಹ ಬಿಸ್ಕೆಟ್ಗಳನ್ನೆಲ್ಲ ಅದಕ್ಕೆ ಹಾಕೋದು, ಅದು ಓಡಿ ಬಂದು ತಗೊಳ್ಳೋದು. ಹಾಗೆ ಮುಂದಿಂದ ನಾವಿಲ್ಲಿಂದ ಹಾಕಬೇಕಿದ್ರೆ ಮುಂದಿಂದ ಏನಾದ್ರು ವೆಹಿಕಲ್ ಬಂದರೆ ಭಯ ಆಗ್ತಿತ್ತು, ಎಲ್ಲಿಯಾದರೂ ಅದರ ಅಡಿಗೆ ಬಿದ್ದರೆ ಅಂಥೇಳಿ. ಹೀಗೆ ಎಲ್ಲ ಹೋಗ್ತಾ ಇರುವಾಗ ನಮಗೆ ನಿಜವಾಗ್ಲೂ ಸುಸ್ತು ಅಂತ ಹೇಳೋದು ಗೊತ್ತೇ ಆಗ್ತಾ ಇರಲಿಲ್ಲ. ನೋಡಿ ಕತ್ಲೆ ಕೂಡ ಆಗ್ತಾ ಬಂತು. ಹೀಗೆ ಹೋಗ್ತಾ ಇರಬೇಕಿದ್ರೆ ತುಂಬ ಗಣೇಶೋತ್ಸವ ಅಂತೇಳಿ ಗಣೇಶನ ಒಂದು ಮೆರವಣಿಗೆ ಕೂಡ ನಮಗೆ ತುಂಬಾ ಸಿಕ್ಕಿತ್ತು. ಅದನ್ನು ಕೂಡ ನಾನು ವಿಡಿಯೋ ಮಾಡಬೇಕು ಅಂತ ಒಮ್ಮೊಮ್ಮೆ ಸುಮ್ಮನೆ ವಿಡಿಯೋವನ್ನು ಮಾಡದೆ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಹೋದ್ದುಂಟು. ಲಾಸ್ಟು ವಿಡಿಯೋನೇ ಆಗಿಲ್ಲ ಅಂತ ಹೇಳಿದ್ದುಂಟು. ಕೆಲವು ವಿಡಿಯೋಗಳೆಲ್ಲ ಆಗಿದೆ, ಅದನ್ನೆಲ್ಲ ನಾನು ಇದರಲ್ಲಿ ಹಾಕ್ತಾ ಇದ್ದೇನೆ, ನೋಡಿ ಬನ್ನಿ. ಹೀಗೆ ಹೋಗ್ತಾ ಇರಬೇಕಿದ್ರೆ ರಾತ್ರಿಯ ಊಟ ಹೊಟ್ಟೆ ಕೇಳ್ತಿತ್ತು, ಹಾಗೆ ಹೊಟ್ಟೆ ಚುರುಗುಡ್ತಿತ್ತು ಅಂತೇಳಿ ಒಂದು ಕಡೆಯಲ್ಲಿ ಗಾಡಿ ನಿಲ್ಲಿಸಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ನೋಡಿ ನಾವು ಎಲ್ಲರೂ ಹೋಟೆಲಿಗೆ ಹೋಗ್ತಾ ಇದ್ದೇವೆ. ಹೇಗ ಉಡುಪಿ ಉಡುಪಿ ಏನಾಗ ಚೆನ್ನಾಗ್ತದೆ. ಹೋಗು ಹೋಗು ಹೋಗು. ಹೊರಗೆ ಬರುವಾಗಲ್ಲ ಅದು ಒಳಗೆ ಗೊತ್ತಾಗಿದೆ. ಕಾಣ್ತದೆ, ಎಲ್ಲರೂ ಕಾಣ್ತಾರ. ఎక్కడైనా వాష్రూమ్ చేయండి ఇంకా వాడండి ಕಟ್ ಮಾಡಿ ಆಯ್ತು. ನಾನು ಸುಮ್ಮನೆ ವೀಡಿಯೋ ತಗೊಳ್ಳೋದು. ಬ್ಯಾಗ್ ಮೇದಯ್ಯ ಕಟ್ಟ ಕಾಣಸ್ ಬಂದ ಕಾಣ ಊಟ ಮಾಡಿ ಹೊಟ್ಟೆ ತುಂಬಿದ ನಂತರ ನಿದ್ದೆ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇರುವಂಥದ್ದು ನೋಡಿ. ಶಟ್ರ್ ಹಾಕೋದು, ತಲೆಗೆ ಬಟ್ಟೆ ಕಟ್ಕೊಳ್ಳೋದು, ಆಮೇಲೆ ಹೊದಿಕೆ ಹುಡುಕುವಂಥದ್ದೆಲ್ಲ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡಿದ್ದೇವೆ ಬಿಟ್ಟರೆ ನಿದ್ದೆ ಮಾಡ್ಲಿಕ್ಕೆ ಆಗಲಿಲ್ಲ. ಜಂಪಲ್ಲಿ ಹಾರಿ ಹೈ ಜಂಪು, ಲಾಂಗ್ ಜಂಪು ಅಂತ ಹಾರ್ಕೊಂಡು ಹೋಗೋದು ಬಿಟ್ಟರೆ ನಿದ್ದೆ ಏನೂ ಇಲ್ಲ. ಬೆಳಿಗ್ಗೆ 3 ಗಂಟೆ ಆಗಬೇಕಿದ್ರೆ ನಮಗೆ ಫ್ರೆಶ್ ಅಪ್ ಆಗಲಿಕ್ಕೆ ಅಂತೇಳಿ ಒಂದೊಂದು ರೂಮ್ ಕೊಟ್ಟಿದ್ರು. ನಾವು ಒಂದು ರೂಮಲ್ಲಿ 6 ಜನ ಇದ್ದೆವು. ನೋಡಿ 3 ಗಂಟೆಯಿಂದ 5 ಗಂಟೆ ತನಕ ಏನೋ ಸುಮ್ಮನೆ ಕೂತು ಧ್ಯಾನ ಮಾಡುವ ಅಂತ ಕೂತ್ಕೊಂಡವಳು ನಾವು ಹೀಗೆ ಮಾತಾಡ್ತಾ ಬಾಕಿ. ಕೆಲವರು ನಿದ್ದೆ ಮಾಡಿದರು. ನಾನು ಯಾವ ಸೀರೆ ಉಡೋದು ಅಂತೆಲ್ಲ ತೆಗೆದು ನೋಡ್ತಾ ಇದ್ದೆ. ನೋಡಿ ನಾನು ಈ ಸೆಟ್ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ ಇವತ್ತಿಗೆ. ಚೆನ್ನಾಗಿ ಪಿನ್ನೆಲ್ಲ ಹಾಕಿ ರೆಡಿ ಮಾಡಿ ತಗೊಂಡು ಹೋಗಿದ್ದೆ. ಯಾಕಂದರೆ ಎಷ್ಟೊತ್ತಿಗೆ ತಲುಪುತ್ತೇವೆ, ಎಷ್ಟು ಬೇಗ ಹೊರಟಾಗ್ತದೆ ಅಂತಲೇ ಗೊತ್ತಿಲ್ಲ. ಈ ಥರ ಮಾಡ್ಕೊಂಡು ಹೋದರೆ ನಮಗೆ ಯಾರ ಸಹಾಯ ಇಲ್ಲದೆ ಸುಲಭವಾಗಿ ಸಾರಿ ಉಟ್ಕೊಂಡು ಹೋಗ್ಬೋದು. ಅದು ಬೇರೆ ಕಾಟನ್ ಸಾರಿ ಅಲ್ಲ. ನೋಡಿ ಎಲ್ಲರೂ ಹೊರಟಾಯಿತು. 6 ಗಂಟೆಗೆ ಕರೆಕ್ಟಾಗಿ ನೀವು ವ್ಯಾನ್ ಹತ್ರ ತಲುಪಬೇಕು ಅಂತ ಹೇಳಿದರು. ಅದಕ್ಕೆ ಒಬ್ಬೊಬ್ಬರೇ ಸ್ನಾನ, ಒಬ್ಬೊಬ್ಬರೇ ಹೊರಡೋದು ಅಂತೇಳಿ ಹೀಗೆ. ಅಂದರೆ ಹೋದ ತಕ್ಷಣ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಒಬ್ಬೊಬ್ಬರು ನಿದ್ದೆ ಮಾಡಿದ ಕಾರಣ ಅವರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ನಾನು ವಿಡಿಯೋ ಮಾಡಿಲ್ಲ. ಅದಕ್ಕೆ ಬೆಳಗ್ಗಾಗುವಾಗಲೇ ಸ್ನಾನಕ್ಕೆ ಹೋಗುವ ಮುಂಚೆ ಒಮ್ಮೆ ಸಾರಿಯ ಒಂದು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಹೊರಡ್ತಾ ಇರುವಾಗ ಒಂದು ವಿಡಿಯೋ ಮಾಡೋದು, ಫೋಟೋ ತೆಗೆಯೋದೆಲ್ಲ ಮಾಡಿದೆ. ಆದರೂ ನಮಗೆ ಟೈಮ್ ಸಾಕಾಗಲಿಲ್ಲ. ಅಂದರೆ ಒಬ್ಬೊಬ್ಬರೇ ಹೊರಡೋದು, 6 ಗಂಟೆ ತಲುಪಬೇಕಂದ್ರೆ ಆ ಹೊತ್ತಿಗೆ ಕರೆಕ್ಟಾಗಿ ಆಗಬೇಕಲ್ವಾ. ಟೈಮ್ ಅನ್ನೋದು ತುಂಬ ಫಾಸ್ಟ್ ಹೋಗ್ತಾ ಇತ್ತು. ನಿದ್ದೆ ಇಲ್ಲದ ಕಾರಣ ಮುಖ ಒಂಥರ ಆಗಿತ್ತು. ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋದಲ್ಲ, ಎಲ್ಲರೂ ಸಾರಿ ಉಟ್ಟು ಎಲ್ಲ ರೆಡಿಯಾಗಿ ಒಂದೆರಡು ಫೋಟೋ ಎಲ್ಲ ತಕ್ಕೊಂಡೆವು. ಎಲ್ಲ ನಾವು ವ್ಯಾನ್ ಹತ್ತಿಕೊಂಡಿದ್ದೇವೆ ಅಂತ ಬೆಳಿಗ್ಗೆದು. ಈಗ ವ್ಯಾನ್ ಹತ್ತಾ ಇದ್ದೇವೆ. ನಿಂತ್ಕೊಂಡು ಫೋಟೋ ತೆಗಿದ್ರೆ
ಅಂತೂ ಇಂತೂ 6:20 ಆಗಬೇಕಿದ್ರೆ ಎಲ್ಲರೂ ಬಂದು ವ್ಯಾನಲ್ಲಿ ಕೂತಾಗಿದೆ. ಎಲ್ಲರನ್ನೂ ಹೊರಡಿಸ್ಬೇಕಿದ್ರೆ ಪಾಪ ಅವರು ರೂಮ್ ಹತ್ರ 1-2-3 ಸಲ ಬಂದು ಬಾಗಿಲು ಬಡಿಯೋದು, ಬೇಗ ಹೊರಡಿ ಅಂತ ಹೇಳಿ ಹೇಗಾದರೂ 6:20ಕ್ಕೆ ಬಂದು ವ್ಯಾನಲ್ಲಿ ಕೂತ್ಕೊಂಡಿದ್ದಾರೆ. ಕೂಡ ನಮ್ಮ ಜೊತೆಗೆ ಎದ್ದು ಫ್ರೆಶ್ ಅಪ್ ಆಗಿ ನೋಡಿ ನಮ್ಮ ಜೊತೆನೇ ಬರ್ತಾ ಇದ್ದಾರೆ. ಹಾಗೆ ನಾವೆಲ್ಲರೂ ಸೇರಿ ಸೂರ್ಯನ ಆ ತಂಪಾದ ಬೆಳಕು, ತಂಪಾದ ಗಾಳಿ ಜೊತೆಯಲ್ಲಿ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಅಂಜನಾದ್ರಿ ಬೆಟ್ಟದ ಬಳಿ ತಲುಪುವಾಗಲೇ ಅಲ್ಲಿ ನೋಡಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೆಲ್ಲ ಕಾಣ್ತಾ ಇದೆ. ಅಲ್ಲಿ ಎಲ್ಲಿ ನೋಡಿದ್ರು ಬಂಡೆ ಕಲ್ಲುಗಳೇ ಇರುವಂಥದ್ದು. ನಾವೀಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲರೂ ವ್ಯಾನ್ ಇಳಿದು ಹೊರಟೆವು. ಇದು ಆಚೆ ಉಂಟಾ ಈಚೆ ಉಂಟಾ ನಂಗೊಂದು ಕಾಣೋದಿಲ್ಲ. ಇಲ್ಲ ಆಯ್ತಾ, ಮುಂದೆ ಕಾಣ್ತಾ ಉಂಟು. 10 दिवसात तसा आहे ना ग, 10 दिवसात तसा जाऊन दिसले अक्का. चला ಇದು ರೋವಯ್ಯ ತಸ್ಕಾಯ ಸೆಲ್ಫಿ ಅಜ್ಜಿಡುಂಬೋಲೆ ನೀರಿನೊಟ್ಟಿಗೆ ಚಂದ. ಅಕ್ಕ ದಿಸತ್ತು ಸುದ್ಗ टोपडीदा आवांच्या वस्तू ಹೌದು, ಅದು ಪಿಂಕ್. अक्का गायचं माझ्या सोडून गेलं नाही. अक्का तिरगम बघा अक्का. हां मजा ನನ್ನ ಅಂಜನಾದ್ರಿ ಹೂ ಓರ್ದೇವಳೆ ತೈದೇವಳೆ ಈಗ ಹರಿ ಹರಿ एकर सुच व्हिडिओ कर बरे काय म्हणता ते बनवत असो नमस्कार ಇಲ್ಲೊಂದು ನಿಲ್ಲೋ ಅವರೆಲ್ಲ ಎಲ್ಲಿದ್ದಾರೆ? ಹತ್ತುತ್ತಾ ಇದ್ದಾರಂತೆ. ಹತ್ತುತ್ತಾ ಇದ್ದಾರೆ. ಇಲ್ಲಪ್ಪ ಎತ್ತು ಬಗಯ್ಯ ಇತ್ತಿ ಮಾಂಕಡಸದು ಇತ್ತಿಗೆ ತಿನ್ನೆ ಯಾಸದು ಅಕ್ಕ ಯಾ ಬೆಳಿಗ್ಗೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದದಂತೂ ತುಂಬ ಖುಷಿ ಆಯಿತು. ಮರಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಅಂದರೆ ಆ ಪ್ಲೇಸ್ ಅಷ್ಟು ಖುಷಿ ತರ್ತಾ ಇತ್ತು, ನಮಗೆ ಒಂಥರ ಭಕ್ತಿ ಪೂರ್ವಕವಾಗಿತ್ತು. ಯಾಕಂದರೆ 575 ಮೆಟ್ಟಿಲನ್ನು ಹತ್ತಿ ಬರಬೇಕಿತ್ತು.
ಅದು ಕೂಡ ಬಂಡೆ ಕಲ್ಲಿನ ನಡುವಲ್ಲಿ. ತುಂಬ ಖುಷಿ ಆಗ್ತಾಯಿತ್ತು. ಹತ್ಲಿಕ್ಕೆ ಆಗ್ಬೋದಾ ಅಂದ್ಕೊಂಡಿದ್ರು ಫಸ್ಟ್ ಬಟ್ ನಾವೆಲ್ಲ ಯಾವ ರೀತಿ ಹತ್ತಿದ್ದೇವೆ ಅಂದರೆ ನಮಗೆ ಗೊತ್ತೇ ಆಗಲಿಲ್ಲ. ಮೇಲೆ ತಲುಪಬೇಕಿದ್ರೆ ಸ್ವಲ್ಪ ಕೂಡ ಸುಸ್ತಿಲ್ಲ. ಅಂತೂ ತುಂಬ ಖುಷಿ ಆಗ್ತಾಯಿತ್ತು ಅಲ್ಲಿ ಆ ಪ್ಲೇಸ್ ನೋಡಿ. ಅಂತೂ ಹನುಮನಿಗೆ 101 ಸಲ ಜೈ ಹೇಳಲೇಬೇಕು. ನಮ್ಮ ಆಂಜನೇಯನಿಗೆ ಒಂದು ಸಾರಿ ಹೇಳಿ ನೀವೆಲ್ಲರೂ, ಆಂಜನೇಯನಿಗೆ ಜೈ ಅಂತ ಹೇಳ್ಕೊಂಡೇ ನಾವು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆವು. ಮೆಟ್ಲು ಹತ್ತಬೇಕಿದ್ರೆ ನಾನು ಮಾಮೂಲಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಲೈವ್ ಮಾಡ್ತಾ ಇದ್ದೆ. ಒಬ್ಬೊಬ್ಬರು ನೋಡ್ತಾ ಇದ್ರು, ಕೆಲವರು ನೋಡಿದ್ದಾರೆ ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಮೇಲೆ ಇರುವಂಥದ್ದು ದೇವಸ್ಥಾನದ ಸೈಡಲ್ಲೆಲ್ಲ ನಾವು ವಿಡಿಯೋ ಮಾಡ್ಬೋದು, ಬಿಟ್ಟರೆ ಅಲ್ಲಿ ಒಳಗೆ ಫೋಟೋ ತೆಗಿವಾಗಿಲ್ಲ. ನೋಡಿ ಅಲ್ಲಿ ಸೈಡಲ್ಲೆಲ್ಲ ನಿಂತ್ಕೊಂಡು ಒಂದು ಫೋಟೋ, ಆಮೇಲೆ ವಿಡಿಯೋ, ಬಂಡೆಕಲ್ಲು ಆಚೆ ಈಚೆ ಎಲ್ಲ ಹೋಗ್ಲಿಕ್ಕೆ ತುಂಬ ಪ್ಲೇಸ್ ಇದೆ ಅಲ್ಲಿ. ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ತುಂಬ ಜನ ಕೂಡ ಇದ್ದರು. ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡೆವು. ಹಾಗೆ ಅಲ್ಲಿಂದ ಆಮೇಲೆ ಬೇರೆ ಹಂಪಿಗೆಲ್ಲ ಹೋಗಬೇಕಿತ್ತಲ್ಲ, ಹಾಗೆ ಬೇಗ ಹೊರಡೋಣ ಅಂತೇಳಿ. ಆದರೂ ನಮಗೆ ತುಂಬ ಹೊತ್ತಲ್ಲಿ ಬಿಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆಲ್ಲ. ಅಲ್ಲಿಂದ ನಾವು ಪುನಃ ಇದು ಪ್ರಸಾದಗಳನ್ನೆಲ್ಲ ತಗೊಂಡು ನಾವು ಅಲ್ಲಿಂದ ಹೊರಟೆವು. ಅಲ್ಲಿಂದ ಕೆಳಗೆ ಬರುವಾಗ ಒಂದು ಸಣ್ಣ ವಿಡಿಯೋ ಎಲ್ಲ ಮಾಡಿದ್ದಿದೆ, ಅದನ್ನು ಕೂಡ ಇವಾಗ ನೋಡ್ಬೋದು ನಿಮಗೆ. ಅಂಜನಾದ್ರಿ ಬೆಟ್ಟಕ್ಕೆ ಹೋದವರಿಗೆ ಗೊತ್ತಿರ್ಬೋದು ಎಷ್ಟು ಖುಷಿ ಆಗ್ತದೆ ಆ ಪ್ಲೇಸ್, ಎಷ್ಟು ಭಕ್ತಿಪೂರ್ವಕವಾಗಿದೆ ಅಂತ ಹೇಳಿ. ಗೊತ್ತಿಲ್ಲದವರು ನೀವು ಸರ್ಚ್ ಮಾಡಿ ಅಂಜನಾದ್ರಿ ಬೆಟ್ಟ ಅಂತೇಳಿ, ಹೊಸೂರು ಅಂತೇನೋ ಬರ್ತದೆ ಅಲ್ಲೇ ಹತ್ತಿರ. ನನಗೆ ಅಷ್ಟು ಗೊತ್ತಿಲ್ಲ, ಹೋದವ್ರಿಗೆ ಗೊತ್ತಿರ್ಬೋದು. ಅಥವಾ ಈಗ ಗೊತ್ತಿಲ್ಲ ಅಂತ ಹೇಳೋದು ಏನೂ ಇಲ್ಲ, ಯಾಕಂದರೆ ಗೂಗಲ್ ಬಂದ ನಂತರ ಯಾವ್ದು ಸರ್ಚ್ ಮಾಡಿದರೂ ಸಿಗ್ತದೆ. ಅಂತೂ ಒಮ್ಮೆ ಆದರೂ ಹೋಗಿ ಬನ್ನಿ, ತುಂಬ ಖುಷಿ ಆಗ್ತದೆ. ಬೆಳಗಿನ ಜಾವನೇ ಹೋಗಿ, ಯಾಕಂದರೆ ನಡಿಲಿಕ್ಕೆ ತುಂಬ ಸುಲಭ ಆಗ್ತದೆ ಸ್ಟೆಪ್ಗಳನ್ನೆಲ್ಲ ಹತ್ಕೊಂಡು. ನೋಡಿ ಯಾವ್ಯಾವ ಊರಿಂದ ಅಂದರೆ ಇಂಗ್ಲೀಷರು, ಹಿಂದಿಯವರು ಎಲ್ಲರೂ ಇದ್ದಾರೆ ಅಲ್ಲಿ. ಎಲ್ಲರೂ ಅಂದರೆ ಆ ಥರ ಒಂಥರ ಪ್ಲೇಸ್ ಕೂಡ ಅಷ್ಟು ಚೆನ್ನಾಗಿದೆ. ಮೇಲಿಂದ ನಿಂತು ನೋಡಿದರೆ ಸುತ್ತಮುತ್ತಲೂ ಕಲ್ಲು ಬಂಡೆಗಳು, ಹಾಗೆ ಅಲ್ಲೇ ಬರೀ ಬಂಡೆಗಳು ಮಾತ್ರ ಅಲ್ಲ, ಒಂಥರ ನೀರೆಲ್ಲ ಹರಿತಾ ಇರುವಂತಹ ಒಂದು ಸಣ್ಣ ಸಣ್ಣ ಹಳ್ಳ, ನದಿಗಳು, ಆಮೇಲೆ ಗದ್ದೆಗಳು ಎಲ್ಲ ನೋಡಲಿಕ್ಕೆ ಅಷ್ಟು ಚೆನ್ನಾಗಿದೆ. ನೋಡಿ ಮೇಲಿಂದ ನೋಡಬೇಕಿದ್ರೆ ನನಗೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಕ್ಕೂ ಆಗಲಿಲ್ಲ. ಎಲ್ಲಿಯಾರು ಬ್ಯಾಟ್ರಿ ಖಾಲಿ ಆದರೆ ಅಥವಾ ಇದು ಅಂದರೆ ಫುಲ್ ಆದರೆ, ಇದು ಮೊಬೈಲ್ ಫುಲ್ ಆಗಿಬಿಟ್ಟು ಆಮೇಲೆ ಬೇರೆ ಪ್ಲೇಸಿನ ವಿಡಿಯೋ ಮಾಡಲಿಕ್ಕೆ ಮೊಬೈಲಲ್ಲಿ ಎಲ್ಲಿಯಾದರೂ ಪ್ಲೇಸ್ ಇಲ್ಲದಿದ್ದರೆ ಅಂತೇಳಿ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆವು. ನೋಡಿ ನಾವು 5 ಜನ ಅಂತೂ ಬೇರೆ ಬೇರೆ ಹೋಗ್ತಾ ಇದ್ದೆವು, ಆದರೂ ಕೊನೆಗೆ ಅಲ್ಲೇ ಬರ್ತಾ ಇದ್ದೆವು. ಅಂದರೆ ನಮಗೆಲ್ಲ ನೋಡಬೇಕು ಅಂತ ಹೇಳುವ ಆಸೆ ಇತ್ತು. ಎಲ್ಲರೂ ಹೋಗ್ತಾಯಿದ್ರು, ಅವರು ಅಷ್ಟಕ್ಕೆ ಹೋಗ್ತಾಯಿದ್ರು. ಮತ್ತು ಎಲ್ಲರೂ ಜೊತೆಯಲ್ಲೇ ಅವರು ಹೇಳ್ತಾಯಿದ್ರು ಜೊತೆಯಲ್ಲೇ ಬನ್ನಿ ಅಂತ. ಹಾಗೆ ಜೊತೆಯಲ್ಲಿ ಕೂಡ ಹೋಗ್ತಾ ಇದ್ದೆವು. ನೋಡಿ ಬಂಡೆ ಕಲ್ಲಿನ ಮೇಲೆ ಬಂದು ಕೂತ್ಕೊಂಡಿದ್ದೇವೆ. ಇದು ಮೇಲೆ ಅಂದರೆ ತುಂಬ 575 ಸ್ಟೆಪ್ ಹತ್ತಿ ದೇವಸ್ಥಾನದ ಹತ್ರ ಬಂದು ಅಲ್ಲೇ ಒಂದು ಸೈಡಲ್ಲಿ ಇನ್ನೂ ಸ್ವಲ್ಪ ಮೇಲೆ ಗುಡ್ಡದಾಗೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೇಳಿ. ಈ ಬೆಳಿಗ್ಗೆ ಹೊತ್ತಿಗೆ ಸಂಜೆ ಹೊತ್ತಿಗೆ ಬಂದು ಕೂರ್ಲಿಕ್ಕಂತೂ ತುಂಬ ಚೆನ್ನಾಗಿರುವಂತಹ ಪ್ಲೇಸ್. ಹೀಗೆ ಸ್ವಲ್ಪ ವಿಡಿಯೋ ಫೋಟೋ ಎಲ್ಲ ತಕ್ಕೊಂಡು ಅಲ್ಲಿಂದ ನಾವು ಹೊರಟೆವು. ನೋಡಿ ಹೋಗಬೇಕಿದ್ರು ಬರಬೇಕಿದ್ರು ಒಂದೇ ಸ್ಟೆಪ್ಪಲ್ಲಿ ಹೋಗೋದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು. ಹೋಗ್ತಾ ಇದೆ 500 ಎಷ್ಟು? ಜೈ ಶ್ರೀರಾಮ್, 530, ಜೈ ಆಂಜನೇಯ. ಬನ್ನಿ ಬನ್ನಿ ಯೂಟ್ಯೂಬ್ ಬ್ಲಾಗ್ ನೋಡ್ಕೊಂಡ್ ಬಂದಿಲ್ಲ. ಹತ್ತಿ ಬಂದು ಅಲ್ಲಿಗೆ ತಲುಪಬೇಕಿದ್ರೆ ಏನು ಸುಸ್ತೇ ಇಲ್ಲಲ್ಲ, ಏನು ಖುಷಿ ಆಗ್ತದೆ. ಬಾಯಲ್ಲಿ ಗಾಳಿ ತಗೊಳ್ಬೇಡಿ, ಬಾಯಲ್ಲಿ ಗಾಳಿ ತಗೊಂಡ್ರೆ ಮಾತ್ರ ಸುಸ್ತಾಗೋದು. ಬಾಯನ್ನು ಬಿಡ್ಲೇಬಾರ್ದು, ಬಾಯಿ ಬಿಡದಿದ್ರೆ ಸುಸ್ತಾಗೋದಿಲ್ಲ. ನೋಡಿ ಇಲ್ಲಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. जय श्री राम, जय श्रीराम, जय श्रीराम, जय श्रीराम, ಜೈ ಶ್ರೀರಾಮ್, जय श्रीराम, ಜೈ ಶ್ರೀರಾಮ್. ಬಾಯಿ ಬಿಡಬೇಡಿ, ಮೌತ್ ಓಪನ್ ಮಾಡಬೇಡಿ.
ಕ್ಲೋಸ್ ಮಾಡಿ ಸುಸ್ತಾಗೋದಿಲ್ಲ. ಮೌತ್ ಓಪನ್ ಮಾಡಲೇಬಾರ್ದು, ಸುಸ್ತಾಗ್ತದೆ. ಮೂಗಲ್ಲೇ ಅಲ್ಲ, ಬಾಯಿ ಓಪನ್ ಮಾಡಿದ್ರೆ ಸುಸ್ತಾಗ್ತದೆ. ಬಾಯಿ ಬಂದ್ ಮಾಡ್ತದೆ, ಮೂಗಲ್ಲೇ ಗಾಳಿ ತಗೋದು. ನಿಮಗೆ ಹತ್ತುವುದಕ್ಕಿಂತ ಕಷ್ಟ ಯಾವ್ದು ಗೊತ್ತುಂಟಾ? ಇಳಿಯುವಾಗ ಇಲ್ಲಿಗೆ ಇದು ಬೀಳ್ತದೆ. ಹತ್ತುವಾಗ ಅಷ್ಟು ಕಷ್ಟ ಆಗುದಿಲ್ಲ, ಉಸಿರು ತಗೊಳ್ಳಿಕ್ಕೆ ಮಾತ್ರ ಕಷ್ಟ. ಬಾಯಿ ಬಿಟ್ರೆ ಕಷ್ಟ. ಸಂಜೆ ಹೋಗ್ಬೇಕು ನಾವು. ಜೈ ಶ್ರೀರಾಮ್, ಜಯ ಆಂಜನೇಯ. ಸಾಕಲ್ಲ जय श्री राम, जय श्री राम, जय श्री राम, जय श्री राम, जय श्री राम. ಯಾವ ಮಾಡೋದೇನ जय जय राम, श्री राम, जय राम, जय जय राम, श्री राम, जय राम, जय जय राम, श्री राम, जय राम, जय जय राम. ಈಗ ಅಂಜನಾದ್ರಿ ಬೆಟ್ಟದಿಂದ ಹಂಪಿ ಕಡೆಗೆ ಹೋಗ್ತಾ ಇರುವಂಥದ್ದು. ಹಂಪಿಗೆ ಹೋಗೋ ಮುಂಚೆ ಹೊಟ್ಟೆನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ಹಂಪಿ ಮಧ್ಯೆ ದಾರಿಯಲ್ಲಿ ಒಂದು ಕಡೆ ಹೋಟ್ಲಿಗೆ ಹೋಗಿ ತಿಂಡಿ ಚಾಯ ಎಲ್ಲ ಬೇಕಾದವರಿಗೆ ಏನೇನು ಬೇಕು ಅದನ್ನೆಲ್ಲ ತಿಂದ್ಕೊಂಡು ಹೊರಟೆವು. ನೋಡಿ, ನಾವು ಹಂಪಿಗೆ ತಲುಪಿದೆವು. ಈಗ ಹಂಪಿಯಲ್ಲಿ ನಿಮ್ಮ ಭೇಟಿ. ನೋಡಿ ಹಂಪಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆಲ್ವ. ನಮ್ಮದಿ ಇಪ್ಪತ್ತೆರಡು ಬೇಡ ಬೇಡ म्हणजे केली बघलेला आहे कसा त्याचा भेटायला आता मग आपल्याला काही विचार नका. मी विचारलं तर तू दवडे ಹೋದ ಹಂಪಿಯ ಒಳಗೆ ಸೈಡಲ್ಲೆಲ್ಲ ಫೋಟೋ ತೆಗಿಬೋದಾ ಅಂತ ನಂಗೆ ಗೊತ್ತಿರಲಿಲ್ಲ. ಹಾಗೆ ನಾನು ಅಲ್ಲಿ ಸ್ವಲ್ಪ ಫೋಟೋ ತೆಗಿಯೋದನ್ನ ಮಿಸ್ ಮಾಡಿಕೊಂಡೆ. ಆಮೇಲೆ ನೋಡಬೇಕಿದ್ರೆ ಇಲ್ಲಿ ಎಲ್ಲರೂ ಫೋಟೋ ತೆಗಿಯೋದು ಕಂಡಿತು, ಅದಕ್ಕೆ ನಾನು ತೊಗೊಂಡೆ. ನೋಡಿ, ಹಂಪಿ ಒಳಗಡೆ ಒಂದು ಜಾಗ ಇದೆ ನೋಡಿ, ಅಲ್ಲಿ ಒಂದು ಸಣ್ಣ ಹೋಲ್ಸಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು ಗೋಡೆಗೆ. ಈ ರಿಫ್ಲೆಕ್ಟ್ ಆಗುವಾಗ ನೋಡಿ ಹಂಪಿ ಈ ಥರ ಅಂದರೆ ಮೇಲ್ಭಾಗವನ್ನು ಕೆಳಗೆ ಭಾಗ ಥರ ಕಾಣೋದು, ಅಂದರೆ ಉಲ್ಟ ಕಾಣೋದು. ನೋಡಿ, ಈ ಹೋಲ್ಸಿಂದ ಹಂಪಿಯ ತುದಿ ಕಾಣೋದು. ಹಂಪಿಯ ಗೋಪುರ ಇದೆಯಲ್ಲ, ಆ ಗೋಪುರದ ತುದಿ
ಅಲ್ಲಿ ಕರೆಕ್ಟಾಗಿರ್ತದೆ, ಇಲ್ಲಿ ಉಲ್ಟಾ ಕಾಣೋದು ನೋಡಿ. ಕೈ ಆಚೆ ಈಚೆ ಮಾಡಬೇಕಿದ್ರೆ ಸಣ್ಣ ದೊಡ್ಡ ಆ ಥರ ಕಾಣೋದು, ಅದನ್ನೆಲ್ಲ ಇಂಗ್ಲೀಷಲ್ಲೆಲ್ಲ ಹೇಳ್ತಾ ಇದ್ರು. ಅಂದರೆ ಅಲ್ಲಿ ಗೈಡ್ಸ್ಗಳಿದ್ದಾರೆ, ನಮ್ಮ ಗೈಡ್ಸ್ ಬಂದು ಅಲ್ಲಿ ಹೇಳಲಿಲ್ಲ ಏನು, ಬೇರೆ ಗೈಡ್ಸ್ ಎಲ್ಲ ಬಂದು ಹೇಳ್ತಾ ಇರುವಾಗ ನಾನು ಅಲ್ಲಿ ಫೋಟೋ ತೆಕ್ಕೊಳ್ತಾ ಇದ್ದೆ. ನೋಡಿ ಈ ಒಂದು ದೃಶ್ಯ ತುಂಬ ಚೆನ್ನಾಗಿದೆ. ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ಹೋಲ್ಸಲ್ಲಿ ನಾವು ಆಚೆ ಇದ್ದದ್ದನ್ನು ಈಚೆಯಿಂದ ನೋಡಬೇಕಿದ್ರೆ ಉಲ್ಟವಾಗಿ ಕಾಣಬೇಕಿದ್ರೆ ಅದು ಏನು ಮಾಯೆ ಅಂತ ನಂಗೆ ಗೊತ್ತಿಲ್ಲಪ್ಪ. ಯಾರಿಗೇನಾದ್ರು ಗೊತ್ತಿದ್ದರೆ ಹೇಳಿ, ತೊಂದರೆ ಇಲ್ಲ. ಹಾಗೆ ನೋಡಿ ಹಂಪಿಯಲ್ಲೆಲ್ಲ ಮತ್ತೆ ಸುತ್ತಾಡೋದು ಎಲ್ಲ ಕಡೆ ಕಲ್ಲು ಕಲ್ಲು ಕಲ್ಲು, ಬಿಸಿಲು ಕಲ್ಲು, ಚೆನ್ನಾಗಿತ್ತ. ಅಮ್ಮಗ ಪೂಜ ಹಿರೇಗ ಪೂಜ ಅಬೇ ಆಗಲು ಪುರ ಅಲ್ಲಿ ಉಂಟದ್ದು ಫೋಟೋ ತೆತ್ತಾನೆ ಅಪ್ಪ ಅಂಡದಿ ಡೊಳಿಯ ಬಂಡೆ ಮಾತ್ರ ಬೆಚ್ಚ ಬೆಚ್ಚ ಬಿಸಿ ಬಿಸಿ ನೋಡಿ ನೋಡಿ ನಾನೇ ನೋಡಿ ನಾವು ಹಂಪಿಯಲ್ಲಿ ಹೋಗ್ತಾ ಇದ್ದೇವೆ. ಲೈಕ್ ಇತ್ತಾ ನೋಡಿ ಎರಡು ದೊಂಬಿನಲ್ಲಿ ಪಾಪ ಹೋಗ್ಬೇಕಷ್ಟೇ. ಮನದಲ್ಲಿ ಬರಡತ್ತೆ. ಗಣೇಶ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. हरी हरी गणपती जो गोटे गोटे जाऊन रोवत असतो गणपती मांडीसू गुरुचे चला गणपतीचे गोटे गोटे जाण तसद हां कळक्कू फोटो ತೆಗಿಬೇಕಾ ಹಾಂ ನೋಡಿ ಗಣಪತಿಯ ಕಾಲು, ಗಣಪತಿಯ ಬೆನ್ನು, ಗಣಪತಿ ಜೈ 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 ಗಣಪ ಜೈ 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 ಗಣಪ ಜೈ 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 ಜೈ. ಬನ್ನಿ 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 ಬನ್ನಿ. ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ ಮಣ ಒಟ್ಟು ದಿಸ್ತ गणपती बाप्पा मंगलमूर्ती मोर्या बा. एक एक बोट असो राम 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 नाही गणपा. गणपती बाप्पा मोर्या. हाँ बेटा चलो ना गणपती बाप्पा हां तुमच्या मंडळ दिसता. ಮಾಪಿಲ್ ಒಟ್ಟು ಮಾಂಜಿ ಬೊಗಳು ಹೆಚ್ಚಿನ. ಹರಿ ಓಂ ಎಲ್ಲರೂ ಹಾಯ್ ಹೇಳಿ. ಹುಡುಗಿಯರಿಲ್ವಾ ಒಬ್ರು? ಒಟ್ಟು ಕಲರ್ ಚೇಂಜ್ ಐತೆ ಬ್ಲೂ ಅಂತೆ. ಶಿಲ್ಪೆ ಕಾಡು ಗಣೇಶ ಇದು ಅಕ್ಕಟ ಕಲ್ಲಿದೆ. ಒಂದು ಕಲ್ಲು ಫಸ್ಟ್ ಕಲ್ಲಿಲ್ಲಿ ಇತ್ತು. ಇಲ್ಲಿ ಕೃಷ್ಣಾರಮಣೆ ಕೆಟ್ಟ ಮಾಡಿದ ನಂತರ ಬೇರೆ ಕಾಪಲ ಮಾಡಿದ್ರು. ಇಲ್ಲಿ ಸಾಸಿವೆ ಲಾಭದಲ್ಲಿ ಕೆಟ್ಟ ಮಾಡಿದಂತ ಹೇಳ್ತಾರೆ. 1560ರಲ್ಲಿ ವಿಜಯಪುರ ಆದರ್ಶ ಅಂತೇಳಿ, ವಿಜಯಪುರದ ಆದರ್ಶ ಅಂತೇಳಿ 1560ರಲ್ಲಿ ಯುದ್ಧ ಆಗುತ್ತೆ. ಯುದ್ಧ ನಂತರ ಬಂದುಬಿಟ್ಟು ಸುಂದರವಾಗಿ 6 ತಿಂಗಳ ಎಲ್ಲರ ಹಾಳು ಮಾಡಿದ್ದಾರೆ. ಅದೇ ರೀತಿಯೇ ಅಲ್ಲಿ ಹೊಟ್ಟೆ ಹೊಡೆದಾಕಿದ್ದಾರೆ, ಇದು ಸೊಂಡು ಹೊಡೆದಾಕಿದ್ದಾರೆ. ಇದು ಓಬಳದಲ್ಲಿ ವಿಜಯನಗರದಲ್ಲಿ ಸಾಮಾನ್ಯ ಜನಗಳು ಮಾತ್ರ ಈ ದರ್ಶನ ತಗೊಳ್ಳಲಿಕ್ಕೆ ಅಲ್ಲಿ ರಾಜಕಾರಣ ದರ್ಶನ ಬಂದ್ಬಿಟ್ಟು ವಿರೂಪಾಕ್ಷಪ್ಪನ ಹೋಗ್ತಾ ಇರ್ತಾರೆ. ಇಲ್ಲಿಂದ ಒಂದ್ಸಲ ಹತ್ತಿರ ನಮಸ್ಕಾರ. ಬೇಕಿದ್ದವರು ಹೋಗಿ ಬನ್ನಿ. ಹಂಪಿ ಜೈನ ಇದೆ ಅಂದರೆ ದೇವರಿಲ್ಲ ಹೇಳಿದ್ರಲ್ಲ, ಜೈನ ಮಂದಿರ ದೇವರಿಲ್ಲ. ಹಾಂ ಹಾಂ ಹಾಂ. ಕಪ್ಪಲ್ಲಿ
ನೋಡಿ ಇದು ಶ್ರೀ ಕೃಷ್ಣದೇವರಾಯ ಟೆಂಪಲ್ ಅಂದರೆ ಬಾಲಕೃಷ್ಣ ದೇವಸ್ಥಾನ ಅಂತ ಹೇಳಿ. ಶ್ರೀ ಕೃಷ್ಣದೇವರಾಯ 1513ರಲ್ಲಿ ಯುದ್ಧ ಮಾಡಬೇಕಾದ್ರೆ ಆ ಯುದ್ಧದಲ್ಲಿ ಶ್ರೀ ಕೃಷ್ಣದೇವರಾಯ ಗೆದ್ದ ನಂತರ ಒಂದು ಮೂರ್ತಿ 1560ರಲ್ಲಿ ವಿಜಯಪುರ ಆದರ್ಶ ಅಹಮದನಗರ ಗೋಲ್ಕಂದ ಬೀದರ್ ಗುಲ್ಬರ್ಗ ಅಂತೇಳಿ ಸತತವಾಗಿ ಹಂಪಿನ 6 ತಿಂಗಳು ಹಾಳು ಮಾಡಿದ್ದಾರೆ. 6 ಮಂತ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್. ಮತ್ತು ಗರ್ಭಗುಡಿಯಲ್ಲಿ ಮೂರ್ತಿ ಇಲ್ಲ, ಇದು ಖಾಲಿ ಮಂಟಪ, ಗರ್ಭಗುಡಿ ಮುಖ ಮಂಟಪ ಇದೆ. ಮತ್ತು ಅದರ ಎದುರುಗಡೆ ಕಾಂತದ್ದು ಆ ಕಡೆ ಸೈಡಲ್ಲಿ ದವಸ ಧಾನ್ಯಗಳು ಮತ್ತು ಎಲ್ಲ ಇಲ್ಲೆಲ್ಲ ಸೊಪ್ಪು ಮಾತಾಡ್ತಾ ಮಾತಾಡ್ತಾರೆ. ಅದು ನರಸಿಂಹಸ್ವಾಮಿ ಚಪ್ಪಲಿ ಉಗ್ರ ನರಸಿಂಹ ಹಿಂಗತ್ತಿ ಸರ್ ಮೇಲೆ ಬಲಕೆ ಬಲಕೆ ಹೊರಡೋಗಿ ಗರ್ಭಗುಡಿ ನೋಡ್ಕೊಂಡು ಮತ್ತೆ ಬೇಗ ಬನ್ನಿ. ಹಾಂ ಇತ್ತಲ ಆಯ್ತು. ಹಂಪಿ ಸುತ್ತಬೇಕಿದ್ರೆ 1-2 ದಿನ ಆದರೂ ಬೇಕೇ ಬೇಕು. ಬಟ್ ನಮಗೆ ಈ ಬಿಸಿಲಲ್ಲಿ ನಡಿಲಿಕ್ಕೂ ಆಗ್ತಾ ಇರಲಿಲ್ಲ. ನಾನು ಬೇರೆ ಏಕಾದಶಿ ಅಂತೇಳಿ 2 ದಿನ ಉಪವಾಸದಲ್ಲಿದ್ದೆ. ಆದರೂ ಕೂಡ ಹುಮ್ಮಸ್ಸಿನಿಂದಲೇ ಜೊತೆಲಿ ಹೋಗಬೇಕಿದ್ರೆ ನನಗೆ ಯಾವುದೇ ಒಂದು ಸುಸ್ತು ಗೊತ್ತಾಗ್ತಾ ಇರಲಿಲ್ಲ. ಬಟ್ ನನಗೆ ಈ ಸೀರೆಲ್ಲ ಉಟ್ಟು ನಡೆಯೋದಂದರೆ ತುಂಬ ಕಷ್ಟ ಆಗ್ತಿತ್ತು. ಅದು ಬಿಟ್ಟು ಅಲ್ಲಿ ಮಕ್ಕಳು ಅಂದರೆ ತುಂಬ ಜನಜಂಗುಳಿ ಇದ್ದರು. ಅಂದರೆ ಮಕ್ಕಳಿಗೆ ರಜೆ ಇರುವ ಕಾರಣ 2-3 ದಿನ ಒಟ್ಟಿಗೆ ರಜೆ ಇರುವ ಕಾರಣ ತುಂಬ ಶಾಲೆ ಮಕ್ಕಳು ಕೂಡ ಅಲ್ಲಿ ತುಂಬಿದ್ರು. ಅಂತೂ ಹೋದದ್ದಕ್ಕೆ ಅಂತೂ ತುಂಬ ಖುಷಿ ಆಯಿತು. ನಮ್ಮ ಗೈಡ್ಸ್ ಇದ್ರಲ್ಲ, ಅವರು ತುಂಬ ಚೆನ್ನಾಗಿ ಎಲ್ಲ ಕಡೆಯಲ್ಲೂ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಬಟ್ ನಮಗೆ ನೋಡುವಷ್ಟು ತಾಳ್ಮೆ ಇಲ್ಲ, ಯಾಕಂದರೆ ಬಿಸಿಲು ಸುಡ್ತಾ ಇತ್ತು. ಅಷ್ಟು ಒಂದು ಕಲ್ಲು ಕೂಡ ಅಲ್ವಾ ಅಲ್ಲಿ, ಎಲ್ಲ ಕಡೆಯಲ್ಲಿ ಕಲ್ಲಿರುವ ಕಾರಣ ಈ ಬಿಸಿಲು ಸುಡುವ ಕಾರಣ ನಮಗೆ ನಡ್ಕೊಂಡು ಹೋಗಲಿಕ್ಕೆ ಸಾಕಾಗ್ತಾ ಇತ್ತು. ಅದೇ ಹೇಳಿದ್ನಲ್ಲ, ಇದು ಒಂದು ಬೆಳಿಗ್ಗೆ ಹೊತ್ತಿಗೆ ಮತ್ತು ಸಂಜೆ ಹೊತ್ತಿಗೆ ಆ ಥರ ಹೋದರೆ ಒಂದು 3-4 ದಿನ ಇದೆ ಅಲ್ಲಿಯ ಗೋಪುರ ದೇವಸ್ಥಾನ ಎಲ್ಲ ನೋಡಬೇಕಿದ್ರೆ. ಬೇಸರದ ಸಂಗತಿ ಅಂದರೆ ಇದನ್ನೆಲ್ಲ 6 ತಿಂಗಳುಗಳ ಕಾಲ ಹಾಳು ಮಾಡಿದಾರಂತೆ. ಪ್ರತಿಯೊಂದು ಮೂರ್ತಿಯನ್ನು, ಒಂದು ಕಾಲು, ಒಂದು ಸೊಂಡಿಲು, ಏನೆಲ್ಲ ಅಂದರೆ ಒಂದೊಂದು ಪಾರ್ಟನ್ನು, ಪ್ರತಿಯೊಂದು ಮೂರ್ತಿಯ ಪಾರ್ಟನ್ನು ಹಾಳು ಮಾಡಿ ಹಾಕಿದ್ದಾರೆ. ಎಂಥ ಕ್ರೂರ ಮನಸ್ಸಿನವರು ಅಂತ ಹೇಳುವ ರೀತಿಯಲ್ಲಿ ಬೇಜಾರಾಗ್ತಾ ಇತ್ತು. ಕಂಬದೀಪ ನಮ್ಮ ಗೈಡರ್ ನಮಗೆ ಎಲ್ಲ ವಿಷಯವನ್ನು ವಿವರಣೆಯಾಗಿ ಹೇಳ್ತಾ ಇದ್ರು ಕೂಡ ಅಲ್ಲಿ ನಮಗೆ ಯಾವುದೇ ಒಂದು ಕೇಳ್ತಾ ಇರಲಿಲ್ಲ. ಯಾಕಂದರೆ ಸುತ್ತಮುತ್ತಲಿನಲ್ಲಿ ಮಕ್ಕಳು, ಜನರು ಬೊಬ್ಬೆ ಹೊಡೆಯೋದು ಕೇಳ್ತಾ ಇತ್ತು, ಬಿಟ್ಟರೆ ಬೇರೆ ಏನೂ ಕೇಳ್ತಾ ಇರಲಿಲ್ಲ. ಅಲ್ಲಿ ಕೂಡ ಅಷ್ಟೇ 1-2 ಫೋಟೋ ತಗೊಂಡು ಹೇಳಿ.
ಹೋಗೋಣ ಎಂತ ಹೋದ ಹರಿ ಓಂ. ಹೊಯ್ ಎಂತ ಇಲ್ಲಿ ಇಲ್ಲಿ ಊಟವಾ ಇಲ್ಲಿ ಊಟವಾ ಇಲ್ಲಿ ಊಟ ಅಂತೆ ಬರ್ತದೆ ಹಂಪಿಯಲ್ಲಿ ಒಂದು ಅರ್ಧದಷ್ಟು ಸುತ್ತಾಡಿದ್ದೇವೆ. ಆಗಲೇ ಮಧ್ಯಾಹ್ನ ಅದ್ದೇ ಗೊತ್ತಾಗಲಿಲ್ಲ. ಹಾಗೆ ಊಟಕ್ಕೆ ಅಂತ ಒಂದು ಪ್ಲೇಸಿಗೆ ಬಂದಿದ್ದರು. ಅಲ್ಲಿ ಎಲ್ಲರೂ ಊಟ ಮಾಡ್ತಾಯಿದ್ರು. ಅವರು ತಂದು ತಿನ್ನೋದಾ ಅಥವಾ ಏನು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ನೋಡಿದರೆ ಗೊತ್ತಾಯಿತು, ಅಲ್ಲಿ ಆರ್ಡ್ರ್ ಕೊಟ್ಟರೆ ಅಲ್ಲಿ ಮರದ ಸುತ್ತಲೂ ಅಂದರೆ ಆರ್ಡ್ರ್ ಕೊಟ್ಟರೆ ಅವರು ಬಂದು ನಾವೇನು ಆರ್ಡ್ರ್ ಕೊಡ್ತೇವೆ ಅದನ್ನು ತಂದು ಕೊಡ್ತಾರೆ. ಅದನ್ನು ನಾವೆಲ್ಲ ಊಟ ಮಾಡ್ಬೋದು ಅಂತ ಹೇಳುವಂಥದ್ದು ಗೊತ್ತಾಯಿತು. ಹಾಗೆ ನಮ್ಮ ಸರದಿ ಕೂಡ ಬಂತು. ನನ್ನಕ್ಕ ಹೇಳ್ತಾ ಇದ್ರು ಊಟ ಆದ ನಂತರ ತುಂಬ ಚೆನ್ನಾಗಿತ್ತು ಊಟ. ಜೋಳದ ರೊಟ್ಟಿ, ಆಮೇಲೆ ಅನ್ನ, ಸಾರು, ಪಲ್ಯ, ಸಾಂಬಾರು, ಗಸಿ, ಉಪ್ಪಿನಕಾಯಿ, ಆಮೇಲೆ ಪಾಯಸ ಏನೆಲ್ಲ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಊಟ, ಹೋಟೆಲಿಗಿಂತಲೂ ತುಂಬ ಚೆನ್ನಾಗಿತ್ತು ಅಂತೇಳಿ. ನಿಜವಾಗ್ಲೂ ಹೋಟ್ಲಲ್ಲೆಲ್ಲ ಊಟ ಮಾಡೋದಕ್ಕಿಂತ ಈ ಥರ ಮರದಡಿಯಲ್ಲೆಲ್ಲ ಕೂತು ಊಟ ಮಾಡೋದು ತುಂಬ ಖುಷಿಯಾಗೋದು. ನಾವು ವರ್ಷಕ್ಕೊಮ್ಮೆ ಧರ್ಮಸ್ಥಳಕ್ಕೆಲ್ಲ ಹೋಗ್ತೇವೆ ನಾವು ನಮ್ಮ ಫ್ಯಾಮಿಲಿ. ಆವಾಗ ನಾವು ಅಷ್ಟೇ ಪುಳಿಯೋಗರೆ ಅಥವಾ ರೊಟ್ಟಿ ಏನಾರು ಮಾಡಿ ತೊಗೊಂಡು ಹೋಗ್ತೇವೆ. ತುಂಬ ಖುಷಿ ಆಗ್ತದೆ. ಟ್ರಕ್ಕಿಂಗ್ ಹೋಗುವಾಗ ನಾವು ಕುಮಾರ ಪರ್ವತಕ್ಕೆ ಟ್ರಕ್ಕಿಂಗ್ ಕೂಡ ಹೋಗಿದ್ದೆವು. ಆಗ ಕೂಡ ಅಷ್ಟೇ ನಾವು ರೊಟ್ಟಿ ಎಲ್ಲ ಮಾಡ್ಕೊಂಡು ಹೋಗಿದ್ದೆವು. ಅಷ್ಟು 2-3 ದಿನಕ್ಕೆ ತುಂಬ ಖುಷಿ ಆಗ್ತಿತ್ತು ಅಲ್ಲಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ. ಈ ಹೋಟೆಲಿಂದಲೂ ಈ ಥರ ಮರದಡಿಯಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಲಿಕ್ಕಂತೂ ತುಂಬ ಖುಷಿಯಾಗೋದು. ನಾನು ಏನೇನು ಇದೆ ಅಂತೇಳಿ ಹೋಗಿ ವಿಡಿಯೋ ಮಾಡಿಲ್ಲ, ಯಾಕಂದರೆ ನಾನು 2 ದಿನ ಆಯಿತು ಊಟ ಮಾಡಿದೆ. ಅವರ ಮಧ್ಯದಲ್ಲಿ ಹೋಗಿ ನಾನು ಫೋಟೋ ತೆಗೆದ್ರೆ ಅವ್ರಿಗೇನು ಅನಿಸ್ಬಾರ್ದು ಅಂತೇಳಿ ಫೋಟೋ ತೆಗೆದಿಲ್ಲ. ಅಲ್ಪರ್ದೆ ನೂಕುದು ಬರ್ತನೆ ಹೆಚ್ಚಿ ಬತ್ತು ತೋತ ಒಂದು ಒಂದು ಅಲ್ಲಿ ನಾಯಿ ನೋಡು ಹಂಗೆಲ್ಲ ಆಯ್ಸಿ ಜನ ಇದ್ದಾರೆ ಅಲ್ಲ ಈ ಬಿಸಿಲಿಗೂ. ಅಲ್ಲ ಆ ಬೆಳಿಗ್ಗೆ ಹೋದ ಕುದುರೆಗಳ ಮಾರಾಟ ಮಾಡ್ತಕ್ಕಂಥ ಪ್ಲೇಸ್ ಅಂತ ಸರ್. ಅರ್ಬಿಯನ್ಸ್ ಕಂಟ್ರಿ ಅಂತ ಕುದುರೆಗಳ ಮಾರಾಟ ಮಾಡ್ತಾರೆ ಹೇಳ್ತಾರೆ. ಇದು ಕಂಬಳ ಪಿಲ್ಲರ್ ಮಾತ್ರ ಅಂತಿದ್ದಾರ, ಅದು ಸಮೇತ ಅನ್ಪಾಗ್ ಕೆಳ ಬಿದ್ದೋದು. ಇದಕ್ಕೆ ವಿಜಯ ವಿಠಲಾಪುರ ಬಜಾರ್ ಅಂತ ಹೇಳ್ತಾರೆ. ವಿಜಯ ವಿಠಲಾಪುರ ಬಜಾರ್ ಅಂತ ಹೇಳ್ತಾರೆ. ಇಲ್ಲಿ ಗರ್ಭಗುಡಿ ಒಳಗಡೆ ಪಾಂಡುರಂಗ ರುಕ್ಮಿಣಿ ಇರ್ತಕ್ಕಂಥ ಪ್ಲೇಸು. ಇದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಹೊರಗಡೆ ಬರ್ತಾರೆ. ಅದು ಓಲ್ಡ್ ಶಿವ ಟೆಂಪಲ್ ಅಂತ ಹೇಳ್ತಾರೆ. ಅದನ್ನು ಹೊಡೆದಾಕಿದ್ದಾರೆ. 6 ತಿಂಗಳು ಸತತವಾಗಿ ಬಂದ್ಬಿಟ್ಟು ಎಲ್ಲ ಕಡೆ ಅಲ್ಲ 6 ತಿಂಗಳು ಅದೇ ನಮ್ಮಲ್ಲಿ ಟಿಕೆಟ್ ಇಲ್ಲ. ನಾವು ಭಜನೆ ಮಾಡ್ಬೇಕಲ್ಲಿ ಕೂತ್ಕೊಂಡು. ನಮ್ದು ಟಿಕೆಟೇ ಇಲ್ಲ ಕೈಯಲ್ಲಿ. ಅವ್ರಿಗೆ ಇಟ್ಕೊಂತಾರೆ ನೋಡಿ ಏನು ಚಂದ ಉಂಟು ದೇವ್ರೆ. ಇದನ್ನು ಹಾಳು ಮಾಡಿ ಹಾಕಿದಾರಲ್ಲ, ಎಂಥ ಒಂದು ಮನಸ್ಥಿತಿ ಅವ್ರದ್ದು, ಎಷ್ಟು ಕೆಟ್ಟದಾಗಿರ್ಬೋದು ಅಂತ ಹೇಳಿದರೆ ನಿಜವಾಗ್ಲೂ ಬೇಜಾರಾಗ್ತದೆ. ಅದು ಪಾಣಿ ಕಾಂತ ಮಾತ್ರ ಮದುವೆ ಒಣ್ಣಿ ಯಾವ ಸ್ವಲ್ಪ ಪಾಣಿ ಅಂತಾಗ पूरा तो काट लेनी है फोटो तो सर में तक अಯ್ಯಪ್ಪ
जस्ट तोयको जाऊन निमिष प्रवात संबंध ಇದೆಲ್ಲ ಆಕಾರ ಕಾಣುತ್ತೆ ಮತ್ತು ಇಷ್ಟಿಂದ ನೋಡಿದ್ರೆ ಮಾತ್ರ ನಮಗೆ ಗಣಪತಿಯ ರೂಪದಲ್ಲಿ ಕಾಣುತ್ತೆ. ಗಣಪತಿ ಅಲ್ವಾ? ಹಾಂ ಎಂತ ಕಾಣ್ತು? ದನ ಕಾಣ್ತದೆ. ಹೌದು ಆದ್ರೆ ಆನೆ ಕಾಣ್ತದೆ. ಹೌದು ಅಲ್ಲ, ಇದು ಹಸುಗಳು. ಇದು ಸರಿ. ಹಸು ಕಾಣ್ತದೆ. ಹೌದು ಇಲ್ಲಿ ಇಷ್ಟು 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 ಬಿಡಿ ಇಷ್ಟು ಇದು ಅಲ್ಲ, ಇದಿಷ್ಟು ಆನೆ, ಇದಿಷ್ಟು ಗಣಪತಿ ಇದು ಕಾಣ್ತಿದ್ದು. ಹಸು ಆನೆ. ಇದು ಇಲ್ಲಂದ್ರೆ ಇದನ್ನು ಹಾವು. ಮುಚ್ಚಿದ್ರೆ ಇದು ಹಸು. ಏನೆಲ್ಲ ಇದೆಯಾ ದೇವ್ರಿಗೆ ಗೊತ್ತು. ಯಾವುದೋ ಒಂದು ಕಾಯಿನಲ್ಲಿ ಇದೆ. ಏನು ನೀರು ಹಾಕಿದ್ರು ಹೋಗ್ತದ? ನೀರು ಹಾಕಿ ತೋರಿಸ್ತಾರೆ. ನೀರಾಗಿ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ನ್ಯಾಚುರಲ್ ವಾಟರ್ ಫಾಲ್ಸ್ ಅಂತ ಹೇಳಿ ಸರ್. ಇದು ಮಳೆ ಬಂದಿದ್ರೆ ಹಾಗೆ ಒಣ ರೇಖೆ ಹಾಗೆ ಅಂದರೆ ಇದರಿಂದ ಕಲ್ಲಲ್ಲಿ ನ್ಯಾಚುರಲ್ ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ಒಂದೇ ಕಲ್ಲಲ್ಲಿ 5 ಮುಖ ಬರ್ತದೆ. ಒಂಜಿ ಬೋಡ್ತೆ ಪಿದಾಯಿ ಬೋಡ್ತೆ ಐದು ಐದು ಬೋಡ್ತೆ ಒಳೈ ಬೋಡ್ತೆ ಇದನ್ನ ಪಿದಾಯಿ ಬೋಡ್ತೆ एक ही सेल्फ में 5 आइटम बना ये सेल्फ का चार्ज राजा मंत्री पब्लिक ನೋಡಿ ಸರ್, ಇದು ಒಂದೇ ಕಡೆಯಲ್ಲೇ 5 ಮುಖ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆಯಿಂದ ನೋಡಿದ್ರೆ ಮಾತ್ರ ಕಪ್ಪೆ ದಡದಿಂದ ಮೇಲ್ಗಡೆ ಜಂಪಿಂಗ್ ಮಾಡ್ತಾ ಆಕಾರ ಕಾಣ್ತದೆ. ಕಪ್ಪೆ ಫ್ರಾಗ್ ಜಂಪಿಂಗ್ ಮತ್ತು ಮೇಲ್ಗಡೆ ಸರ್ಪ, ಕೆಳಗಡೆ ಲಿಂಗ ಶಿವಲಿಂಗ. ಇಲ್ಲಿ ಕಾಲು ಮತ್ತು ಬಾಲ ಅಂತ ಹೇಳ್ಬಿಟ್ಟು ಇದು ಲಂಕೆಗೆ ಹನುಮಾನ್ ಜಂಪಿಂಗ್ ಮಾಡ್ತಾರೋ ಒಂದು ದೃಶ್ಯ ಕಾಣ್ತಾ ಇದೆ. ಇಲ್ಲಿಂದ ನೋಡಿದ್ರೆ ಮತ್ತೆ ದೊಡ್ಡ ಕೋತಿ ತನ್ನ ಮಗುನ ಮೇಲೆ ಎಳ್ಕೊಂತ ಇದೆಯಲ್ಲ ಆ ಥರ ಅಲ್ವಾ? ಹೌದು ಹೌದು. ಇಲ್ಲಿಂದ ನೋಡಿದ್ರೆ ಮಾತ್ರ ದೊಡ್ಡ ಕೋತಿ ಕೂತ್ಕೊಂಡು ತನ್ನ ಮಗುವಿಗೆ ಹಾಲು ಕುಡಿಸ್ತಾ ಇದೆಯಲ್ಲ ಆ ರೂಪದಲ್ಲಿ ಹೌದು. ಇಲ್ಲಿ ಕಾಲು ಒಂದೇ ಕಲ್ಲಲ್ಲಿ 5 ಮುಖ ಬರುತ್ತೆ ಅವ್ರಿಗೆ. ಇಲ್ಲೇ ಕಾಲು ಬಂದಿದೆ, ದೊಡ್ಡ ಕೂತಿಗೆ ಇಲ್ಲಿ ಬಾಲ ಬಂದಾಗಿದೆ. ಆ ಥರ ಇದು ಶಿಲೆಲ್ಲ ಪೈನ ಸಿಲುಪು ಹಾಲು ಚೆಕ್ಕಿನ ಹಾಲು ಆ ಒಂದು ಹಾಡುಗಳಿದೆ ಸರ್. ಮಂಗಳೂರು ಜನ ಕೆಲವು ಅರ್ಥ ಆಗಲ್ಲ. ಅವ್ರಿಗೆ ಹೇಳ್ಬೇಕಲ್ಲ ಮಾಡಿ ಹೋಯ್ ಎಂತ ಇಂಚು ಮಲೆ ಇವ್ರು ಗೊತ್ತುಂಟಾ? ಎಲ್ಲೋದ್ರು ಅವರು? ಹೀಗೆ ಹಂಪಿಯ ವಿಶೇಷವಾದ ವಿಷಯಗಳನ್ನು ವಿಸ್ತಾರವಾಗಿ ನಮಗೆ ತಿಳಿಸಿ ಹೇಳ್ತಾ ಇದ್ರು. ಎಲ್ಲವನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಆದರೂ ಒಂದೊಂದು ವಿಡಿಯೋ ಎಲ್ಲ ಮಾಡಿಕೊಂಡು ಹೀಗೆ ಎಲ್ಲ ವಿಷಯವನ್ನು ನೋಡಿಕೊಂಡು ತಿಳ್ಕೊಂಡು ಫೋಟೋ ಎಲ್ಲ ತೆಗೆದು ಸ್ವಲ್ಪ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದೆವು. 900 ವರ್ಷದ ಮರ ಅಂತೆ.
ಅಂತ. ನೀವೆಲ್ಲ 10 ನಿಮಿಷ ಫೋಟೋಗ್ರಫಿ ಮಾಡ್ಕೊಂಡು ಮತ್ತೆ ಇಲ್ಲೇ ಬರಬೇಕು. ಇಲ್ಲಿಂದ ಮತ್ತೆ ಹೊರಗಡೆ ನೋಡಿ. ಅಜ್ಜಿಗೆ ಬಡಿಯಕ್ಕ ಅಯ್ಯ ಹಕ್ಕಿ ಹೋಗುದು ನೋಡಿ ಅಲ್ಲಿ. ಅಮ್ಮ ಅದು ಯಾವುದು ಟ್ರಿಪ್ ಅದು. ಅದು ಸಹ ಅಲ್ಲಿ ನೋಡಿ. ಹೌದು 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 ಉಂಟು. ಹೌದು ಸುಳ್ಯಕ್ಕೆ ಹೋಗ್ಬೋದು. ಅಲ್ಲಿಗೆ ಹೋದರೆ ಸೀದಾ ಸುಳ್ಯಕ್ಕೆ ಹೋಗ್ಬೋದು. ಹೀಗೆ ಹಂಪಿಯ ಸೊಬಗನ್ನು ನೋಡಿ ಹಂಪಿಯ ವಿಶೇಷತೆಯನ್ನು ತಿಳ್ಕೊಂಡು ಅಲ್ಲಿಂದ ಕೂಡ ಹೊರಟಿದ್ದೇವೆ. ನಾವಿನ್ನು 2ನೇ ದಿನದ ಪ್ರಯಾಣ ಇದು ಮಂತ್ರಾಲಯಕ್ಕೆ. ಆವತ್ತು ರಾತ್ರಿ ಕೂಡ ಗಣೇಶೋತ್ಸವದ ಒಂದೊಂದು ಮೆರವಣಿಗೆ. ನಾವೀಗ ಮಂತ್ರಾಲಯದಲ್ಲಿದ್ದೇವೆ. ಮಂತ್ರಾಲಯಕ್ಕೆ ತಲುಪಿಯೂ ಆಯಿತು, ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟು ಆಯಿತು. ಅಕ್ಕ ಎಲ್ಲಿದಾರಪ್ಪ ಇವರು? ನನ್ನ ಬಿಟ್ಟರು ಸೀದಾ ಹೋದ್ರ ಅಂತೇಳಿ. ನಾವೀಗ ಮಂತ್ರಾಲಯದ ಹೊರಗಿನ ಅಂಗಣದಲ್ಲಿದ್ದೇವೆ. ಅಂದರೆ ರಾಯರನ್ನು ನೋಡಲಿಕ್ಕೋಸ್ಕರ ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಕೂಡ ಅದೇ ಕ್ಯೂ ಅಲ್ಲಿದ್ದೇವೆ. ಎಷ್ಟು ಜನ ಇದ್ದಾರೆ ಅಂದರೆ, ಇವತ್ತು ದ್ವಾದಶಿ ಬೇರೆ ಆದರೂ ಕೂಡ ಇಷ್ಟು ಜನ. ಅಂದರೆ ಏಕಾದಶಿ 2 ದಿನ ಇದ್ದ ಕಾರಣ ದ್ವಾದಶಿ ಇವತ್ತು ಬಂದಿದೆ. ಇವತ್ತು ದ್ವಾದಶಿ ಅಂತ ಹೇಳಿ ಗುರುಗಳಿಗೆ ಪೂಜೆ ಎಲ್ಲ, ಅಂದರೆ ಗುರುವಿನ ಪಾದ ಪೂಜೆ ಅಂತ ಇದೆಯಲ್ಲ, ಅದು ಕೂಡ ಇರಲಿಲ್ಲ. ಪಾದ ಪೂಜೆ ಮಾಡಲಿಕ್ಕೆ ಅಂತ ನಾವು 6 ಗಂಟೆಗೆ ನಾವು ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಹೇಳಿದರು ಇವತ್ತು ದ್ವಾದಶಿ 4:20ಕ್ಕೆ ಬರಬೇಕಿತ್ತು, 4:20ಕ್ಕೆ ಬಂದರೆ ಮಾತ್ರ ನಿಮಗೆ ಪೂಜೆ ಸಿಗ್ತಿತ್ತು ಅಂತ ಹೇಳಿದರು. ಅದಕ್ಕೆ ಆ ದಿನ ಪೂಜೆ ಕೂಡ ಇರಲಿಲ್ಲ. ಆದರೂ ಕೂಡ ಜನ ಅಂದರೆ ಜನ, ಎಷ್ಟು ಜನ ಇದ್ರು ಅಂದರೆ ಹೆಜ್ಜೆ ನಮಸ್ಕಾರ, ಆಮೇಲೆ ಮಡಸ್ತಾನ ಎಲ್ಲ ಮಾಡ್ತಾಯಿದ್ರು ಜೊತೆಯಲ್ಲೇ. ಯಾವುದಕ್ಕೂ ನಿರ್ಬಂಧನೇ ಇಲ್ಲ. ಆಮೇಲೆ ಎಲ್ಲೂ ಒಂದು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತ ಹೇಳೋದಿಲ್ಲ. ಎಲ್ಲರೂ ಜೊತೆಯಲ್ಲೇ ಎಲ್ಲರೂ ಸಾಗಿಕೊಂಡು ಹೋಗೋದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಆದರೂ ಕೂಡ ನಮಗೆ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ಹೊರಗಿನ ಅಂಗಣದಲ್ಲೇ ಫೋಟೋ ತೆಗಿಬಾರ್ದು ಅಂತ ಹೇಳ್ತಾ ಇದ್ದರು. ಆದರೂ ಕೂಡ ಹೊರಗಿನ ಅಂಗಣದಲ್ಲಿ ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡಿರುವಂಥದ್ದು. ಇನ್ನು ಮೊಬೈಲ್ನ ಒಳಗೆ ಇಟ್ಬಿಟ್ರೆ ಮತ್ತೆ ಮೊಬೈಲ್ ತೆಗಿಲಿಕ್ಕಾಗೋದಿಲ್ಲ. ರಾಯರ್ನಂತೂ ನೋಡಿ ತುಂಬ ಖುಷಿಯಾಗಿತ್ತು. ಅಲ್ಲಿ ಒಂದೊಂದು ಬರೆದಿದ್ದಂತಹ ಒಂದೊಂದು ಲೈನ್ಗಳನ್ನು ಓದಿ ತುಂಬ ಖುಷಿಯಾಯಿತು. ಅಂದರೆ ಇಲ್ಲಿ ಕಷ್ಟಗಳನ್ನ ಹೇಳಲಿಕ್ಕೆ ಬರೋದಲ್ಲ,
ಅಲ್ಲ. ಇಲ್ಲಿ ನಾವು ರಾಯರು ಇದನ್ನೆಲ್ಲ ಕೊಟ್ಟದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬರೋದು ಅಂತ ಹೇಳುವ ರೀತಿಯಲ್ಲಿತ್ತು. ಅಂದರೆ ನಾನು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರುವಂಥದ್ದು ಅಂತ. ಯಾರು ಯಾವ ರೀತಿ ಅರ್ಥ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನಗಂತೂ ತುಂಬ ಖುಷಿಯಾಯಿತು. ನಾನಂತೂ ದೇವಸ್ಥಾನಕ್ಕೆ ಹೋದರೆ ದೇವರು ಮೊದಲೆಲ್ಲ ಕೇಳ್ತಿದ್ದೆ, ಯಾಕಪ್ಪ ಈ ಥರ ಮಾಡಿದ್ದು, ಯಾಕೆ ಈ ಥರ ನನ್ನ ಜೀವನ ಮಾಡಿದ್ದು ಅಂತೆಲ್ಲ ಹೇಳ್ತಾ ಇದ್ದೆ, ಯಾಕೆ ಹೀಗಾಯಿತು ಅಂತ ಹೇಳೆಲ್ಲ. ಆದರೆ ಇವಾಗ ನಾನು ದೇವರಲ್ಲಿ ಹೋದರೆ ಕೇಳ್ತಿದ್ದೇನೆ, ನನಗೆ ಏನು ಕೊಟ್ಟಿದ್ದೀಯ ಅದು ಚೆನ್ನಾಗೇ ಕೊಟ್ಟಿದ್ದೀಯಾ, ಇನ್ನೇನು ಕೊಡ್ತೀಯ ಅದನ್ನು ಚೆನ್ನಾಗೇ ಕೊಡ್ತೀಯ, ಯಾವುದಿದೆ ನನ್ನ ಹತ್ರ ಅದು ಚೆನ್ನಾಗಿದೆ, ನಿನಗೆ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿ ನಾನು ಕೇಳ್ಕೊಳ್ಳೋದು ಬಿಟ್ಟರೆ, ಅದರಿಂದ ನಂತರ ಆ ಥರ ನಾನು ಮನಸ್ಥಿತಿ ಚೇಂಜ್ ಮಾಡಿದ ನಂತರ ಅಂತೂ ನಾನು ತುಂಬ ಖುಷಿಯಾಗಿದ್ದೇನೆ. ಯಾವುದಕ್ಕೂ ಜಾಸ್ತಿ ಬೇಜಾರಾಗೋದಿಲ್ಲ. ಆಮೇಲೆ ಯಾವುದು ನಮ್ಮದಲ್ಲ, ಶಾಶ್ವತ ನಾವಲ್ಲ ಅಂತ ಹೇಳುವ ರೀತಿ ನಮ್ಮ ಮನಸ್ಸಿಗೆ ಬಂದುಬಿಟ್ರೆ ನಿಜವಾಗ್ಲೂ ನಾವು ಹ್ಯಾಪಿಯಾಗಿ ಬದುಕಬೋದು. ದೇವಸ್ಥಾನಕ್ಕೆ ಹೋದರೆ ಎಲ್ಲರೂ ಅಷ್ಟೇ ದೇವರಿಗೆ ಥ್ಯಾಂಕ್ಸ್ ಹೇಳಿ, ದೇವ್ರ ಹತ್ರ ನನಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ, ನೀನು ಯಾಕೆ ಹೀಗೆ ಮಾಡಿದಿ ಅಂತ ನಿಜವಾಗ್ಲೂ ಯಾರು ಕೇಳಲಿಕ್ಕೆ ಹೋಗಬೇಡಿ. ನೋಡಿ, ರಾಘವೇಂದ್ರ ರಾಯರ ಅಂದರೆ ಹೊರಾಂಗಣದಲ್ಲಿರುವಂತಹ, ಅಂದರೆ ನಾವು ದರ್ಶನ ಎಲ್ಲ ಮಾಡಿ ಬಂದು ಹೊರಾಂಗಣದಲ್ಲಿ ಏನೆಲ್ಲ ಇದೆ ಸ್ವಲ್ಪ ಇರುವಂತಹ ವಿಡಿಯೋನ ತಗೊಂಡಿದ್ದೇನೆ. ಇನ್ನೂ ಸ್ವಲ್ಪ ಒಳಗಡೆ ಇದೆ, ಅಂದರೆ ವಸ್ತು ಪ್ರದರ್ಶನ ಅಂತೇಳಿ ಇದೆ, ಅಲ್ಲಿಗೆಲ್ಲ ನಾವು ಹೋಗಿಲ್ಲ. ನನಗೂ ಹೆಜ್ಜೆ ನಮಸ್ಕಾರ ಮಾಡುವಂತಹ ರಾಯರ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡುವಂತಹ ಒಂದು ಪುಣ್ಯ ಕೂಡ ಲಭಿಸಿತು ನನಗೆ. ಹಾಗೆ ರಾಯರನ್ನು ನೋಡಿದ ಖುಷಿ ಕೂಡ ನನ್ನ ಮನಸ್ಸಲ್ಲಿ ಆಳವಾಗಿ ನನ್ನ ಈ ಪ್ರಾಣ ಹೋಗುವವರೆಗೂ ಇರ್ತದೆ. ನನಗೆ ಬಯಸದೆ ಬಂದ ಭಾಗ್ಯ ಅಂತ ಈಗ ಕೂಡ ತುಂಬ ಖುಷಿ ಆಗ್ತಾ ಇದೆ ಹೇಳಲಿಕ್ಕೆ. ಅದು ಹೋಗಬೇಕು ಅಂತ ಹೇಳುವ ಆಸೆ ಮುಂದೆಯಿಂದಲೇ ಇತ್ತು, ಅಂತೂ ಹೋಗಿ ಬಂದೆ. ಹೋಗಲಿಕ್ಕೆ ಇಷ್ಟು ಬೇಗ ಸಿಕ್ಕಿತ್ತ ಅಂತ ಹೇಳೋ ಖುಷಿಯೇ ನಿಜವಾಗ್ಲೂ ನನ್ನ ಏನು ಹೇಳಲಿಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಕೌಂಟ್ರ್ ಹತ್ರವಾ? ಸರಿ ಥ್ಯಾಂಕ್ ಯು. ಕೌಂಟ್ರಲ್ಲಿ ನೋಡ್ರಿ ಇಲ್ಲಿ ಟೈಮರ್ ಇಡ್ತಾನೆ. ಓಕೆ, ರಾಯರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ ಮನಸ್ಸಲ್ಲಿದ್ದ ಆಸೆ ಎಲ್ಲ ನಿಜವಾಗ್ಲೂ ಈಡೇರಿಸಿತು ಅಂತೇಳೋ ಒಂದು ಖುಷಿ ಕೂಡ ಆಯಿತು. ಹಾಗೆ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ನಾವು ಇಲ್ಲಿಂದ ಕಾಫಿ ಕುಡಿಯೋದು ಬೆಳಗಿನ ತಿಂಡಿಯನ್ನು ಎಲ್ಲರೂ ಚೆನ್ನಾಗಿ ಮುಗಿಸ್ಕೊಂಡು ನಾನಿವತ್ತು ಪಲಾವ್ ಕೂಡ ತಿಂದೆ. ಅಲ್ಲಿಂದ ಪಂಚಮುಖಿ ದೇವಸ್ಥಾನಕ್ಕೆ ಬಂದೆವು. ಅಲ್ಲಿ ಕೂಡ ಅಷ್ಟೇ ಬಂಡೆಕಲ್ಲುಗಳ ಮಧ್ಯೆ ದೇವರ ಒಂದು ಆಂಜನೇಯ ದೇವರ ದೇವಸ್ಥಾನ. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಪ್ಲೇಸ್ಗಳಾಗಿ ನೋಡಲಿಕ್ಕೆ. ಬಂಡೆಗಳನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿ, ಅಂದರೆ ಸಣ್ಣ ಸಣ್ಣ ಬಂಡೆ ಮೇಲೆ ದೊಡ್ಡ ಬಂಡೆ ನಿಂತಿರುವಂಥದ್ದು ನೋಡಬೇಕಿದ್ರೆ ಅದು ನಮಗೆ ಆಶ್ಚರ್ಯ ಆಗುವ ರೀತಿಯಲ್ಲೆಲ್ಲ ಇತ್ತು. ಅಂತೂ ಅಲ್ಲಿಗೆಲ್ಲ ಹೋದೆವು. ನೋಡಿ, ಸ್ವಲ್ಪ ಆದಷ್ಟು ವೀಡಿಯೋನೆಲ್ಲ ತಗೊಂಡಿದ್ದೇನೆ. ನಿಜವಾಗ್ಲೂ ಇದೆಲ್ಲ ಒಂದು ಪ್ರವಾಸಿ ತಾಣ, ಒಂಥರ ದೇವರ ಒಂದು ಭಯಭಕ್ತಿ ಕೂಡ ಅಲ್ಲಿ ಇದೆ. ಅಲ್ಲಿ ಎಲ್ಲ ಮಂಗಗಳು ನಮ್ಮ ತಲೆ ಮೇಲೆ ಕೂತ್ರು ಏನು ಮಾಡ್ತಾ ಇಲ್ಲ. ನಿಜ ಹೇಳಬೇಕಿದ್ರೆ ಬೇರೆ ಕಡೆ ಎಲ್ಲ ಮಂಗಗಳನ್ನ ನೋಡ್ರೆ ಗುರ್ರ ಅಂತ ಗುರಾಯಿಸ್ತವೆ, ಇವು ಏನು ಮಾಡ್ತಾ ಇಲ್ಲ. ಹತ್ತಿರ ಬಂದು ನಾವೇನಾದ್ರು ಕೊಟ್ಟರೆ ತಗೊಳ್ತವೆ, ನಮ್ಮ ಕೈಯಿಂದ ಹೇಳ್ಕೊಳ್ಳೋದು ಆ ಥರ ಏನೂ ಇಲ್ಲ. ಇಲ್ಲಿ ಕೂಡ ಸ್ವಲ್ಪ ನಡಿಲಿಕ್ಕೆಲ್ಲ ಇತ್ತು, ನಡೆದೆಲ್ಲ ಹೋಗಿ ಅಲ್ಲಿ ನೋಡಿ ಅಲ್ಲಿಂದ ಆಮೇಲೆ ಇವತ್ತು ತಿನ್ಬೋದಲ್ವಾ, ಇವತ್ತು ಏನೆಲ್ಲ ಆಗ್ತದೆ ಅದನ್ನೆಲ್ಲ ತಗೊಳ್ಳೋದೇ ಕೆಲಸ. 2 ದಿನ ಏನು ತಗೊಳ್ಲಿಕ್ಕಿಲ್ಲ, ಹಾಗೆ ಖರ್ಚು ಸ್ವಲ್ಪ ಕಮ್ಮಿ ಇತ್ತು.
ಇವತ್ತಿಂದ ಕಡಲೆ ಅದು ಇದು ತಗೊಳ್ಳೋದು ಮಾಡ್ತಾ ಇದ್ದೆ. ನೋಡಿ ಇಲ್ಲಿ ದೇವಸ್ಥಾನ ಅಂದರೆ ಇದು ದೊಡ್ಡ ಬಂಡೆ ಇದೆ. ಈ ಬಂಡೆಯ ಒಳಗೆ ಹೋಗಿ ಅಲ್ಲಿ ಒಂದು ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಆಮೇಲೆ ದೇವಿ ದೇವಸ್ಥಾನ ಇದೆ. ಸಣ್ಣಕ್ಕೆ ಅದು ನೋಡಲಿಕ್ಕೆ ಸಣ್ಣಕ್ಕೆ ವಿಡಿಯೋ ಮಾಡಿದ್ದೇನೆ ಆದಷ್ಟು ಮಟ್ಟಿಗೆ. ಆಮೇಲೆ ಏನೇ ನೋವಿದ್ರು ಈ ಬಂಡೆಗೆ ನಮ್ಮ ಬೆನ್ನನ್ನು ಹೀಗೆ ಒರೆಸಿಕೊಂಡು ಉಜ್ಜಿಕೊಂಡು ಹೋದರೆ ನಮ್ಮ ಬೆನ್ನು ನೋವು, ಸೊಂಟ ನೋವೆಲ್ಲ ಕಡಿಮೆ ಆಗ್ತದೆ ಅಂತೆಲ್ಲ ಹೇಳಿದರು. ನಮ್ಮ ನಂಬಿಕೆಗೆ ಬಿಟ್ಟದ್ದು ಅದೆಲ್ಲ. ನಾವು ನಂಬಿದರೆ ನಿಜವಾಗ್ಲೂ ಎಲ್ಲನೂ ಸತ್ಯ ಆಗ್ತದೆ, ನಂಬದಿದ್ದರೆ ಯಾವುದೂ ಇಲ್ಲ. ಅಂತೂ ಅಲ್ಲಿಗೆ ಕೂಡ ಹೋಗಿ ಬಂದೆವು. ನೋಡಿ ಅಲ್ಲಿಂದ ಡ್ಯಾಮಿಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆವು. ಈಗ ಇಲ್ಲಿಯ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಹರಿ ಹರಿ ಇದ್ದಾರಲ್ಲ, ಉತ್ತಮಮೂರ್ತಿ ಯಾರು ಪ್ರತಿಷ್ಠೆ ಮಾಡಿದ್ರಲ್ಲ ತಾನೇಗೆ ಬಂದ ಉತ್ತಮಮೂರ್ತಿ ಲಕ್ಷ್ಮೀದೇವಿ ಅವ್ರ ತರಹ ವಿರೋಧದಲ್ಲಿ ಶಕ್ತಿ ಮಾತಾ ಲಕ್ಷ್ಮೀದಾಗಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ರಾಘವೇಂದ್ರ ಸ್ವಾಮಿಗಳು ದರ್ಶನ ಆಗಿತ್ತು. ಈ ಮಹಾಲಕ್ಷ್ಮಿ ತಾಯಿ ಹತ್ರ ರಾಘವೇಂದ್ರ ಸ್ವಾಮಿಗಳು ಈ ತಾಯಿ ಹತ್ರ ಬಂದಿದ್ರು. ಈ ತಾಯಿ ಏನ್ ಹೇಳಿದ್ರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ದಾರಿ ತೋರಿಸ್ಕೊಡ್ತಾರೆ ಅಂತ ಹೇಳ್ಕೊಟ್ಟವ್ರು. ಆಗ ಏನ್ ಮಾಡ್ತಾರೆ, ಅಲ್ಲಿ ಅಂಜನ ಸ್ವಾಮಿ ತರ 5 ಮುಖದ ಬಂಡೆಯಲ್ಲಿ ಉದ್ಭವ ಆಗಿದ್ದಾರೆ. ಈಗ ದೊಡ್ಡ ಸ್ಥಾನದಲ್ಲಿ ತಪಸ್ ಮಾಡಿ ಅವರೇ ದಾರಿ ತೋರಿಸ್ಕೊಡ್ತಾರೆ. ಅಂಜನ ಸ್ವಾಮಿ, ನರಸಿಂಹ ಗರುಡ, ಅಯ್ಯಗಿರಿ ಅವರಹ 5 ಮುಖದ ಅಂಜನ ಸ್ವಾಮಿ ರಾಮದ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖ ಚಿತ್ರ ನೋಡಿ. ಅಮ್ಮನ ಮುಖ ನೋಡಿ, ಶಂಕು ಚಕ್ರ ನೋಡಿ, ಶಂಕು ಚಕ್ರ ಅವತಾರದಲ್ಲಿ ರಾಯ ದರ್ಶನ ಕೊಟ್ಟಿರೋದು ಸಾಕ್ಷಾತ್ ಉತ್ತಮ ಮಹಾಲಕ್ಷ್ಮಿ. ಇಲ್ಲಿ ಕೂಡ ದೇವರ ದರ್ಶನ ಚೆನ್ನಾಗಾಯಿತು. ಹಾಗೆ ಗ್ರೂಪ್ ಫೋಟೋ, ಹಾಗೆ ನೋಡಿ ನಾವು ಕಡಲೆ ಬೀಜ, ಸೂರ್ಯಕಾಂತಿ ಬೀಜ ಎಲ್ಲ ತಗೊಂಡೆವು. ಹಾಗೆ ಮಂಗಗಳ ಜೊತೆ ಒಂದೆರಡು ಫೋಟೋ ಎಲ್ಲ ತಗೊಂಡೆವು. ನೋಡಿ ಒಂಥರ ಇದೆ ಪಾಪ, ಮಂಗದ ಮುಖ ಒಂದು ದೊಡ್ಡದೇನೋ ಆಗಿದೆ. ಆಮೇಲೆ ನೋಡಿ ಕಲ್ಲುಗಳೆಲ್ಲ ಹೇಗೆ ನಿಂತಿವೆ ನೋಡಿ. ಈ ಥರದ್ದು ತುಂಬ ಫೋಟೋಗಳಿವೆ. ಅಲ್ಲಿಂದಲೂ ಕೂಡ Actually, yes. Good. Exciting. Really? Yeah. Cute. ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿ ಬಂದಾಗುವಾಗ 3:30-4 ಗಂಟೆ ಆಯಿತು. ಆವಾಗ ಊಟ ಮಾಡ್ತಾ ಇದ್ದೇವೆ. ಆವಾಗ ಯಾರಿಗೂ ಹಸಿವಿರಲಿಲ್ಲ. ಹಾಗೆ ಅಕ್ಕ 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 ಏನು ಮಾಡೋಣ ನಾವು, ಏನು ನಾವು ಬಂದದ್ದು ಲೇಟ್ ಇಲ್ಲ. ಫಸ್ಟಿಗೆ ಹಾಕಿದ್ದು ಅಲ್ವಾ, ನಾವಲ್ಲ ಫಸ್ಟ್ ವೇನಲ್ಲಿ ಹತ್ತಿದ್ದು ಪುತ್ತೂರಿಂದ. ಎಲ್ಲರೂ ಪುತ್ತೂರಿಗೆ ಬರಬೇಕಿತ್ತು. ಇವರು ಬಂತು ಪಪ್ಪಡ, ಪಪ್ಪಡ ಬಂತು. ಅಕ್ಕ 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 ಬೇಗ ತಿನ್ಲೆ ಗೊತ್ತೇ. ಅದೇ ಪುತ್ತುಂಡ ಬಂತು ಹಬ್ಬ. ಇನ್ನೊಂದಿರಲಿ, ಇನ್ನೊಂದೊಂದು
ಇನ್ನು 3 ರೊಟ್ಟಿ ಬಂದರೆ ಏನೆಲ್ಲ ಊಟಕ್ಕೆ ಪಲ್ಯ, ಉಪ್ಪಿನಕಾಯಿ, ಸಾರು, ಕೇಸರಿ ಬಾತ್, ಮೊಸರು, ಅಯ್ಯಪ್ಪ, ಊಟ, ಹಪ್ಪಳ, ಆಮೇಲೆ ರೊಟ್ಟಿ. ಲೇಟ್ ಆದರೂ ಚೆನ್ನಾಗಿ ಗಡ್ದಾಗಿ ಊಟ ಆಗಿ ಹೊರಟಿದ್ದು ನಮ್ಮೂರಿಗೆ. ಡ್ಯಾಮ್ ನೋಡ್ಲಿಕ್ಕೆ ಹೋಗುವ ಅಂದರೆ ಎಲ್ರಿಗೂ ಸುಸ್ತಾಗಿತ್ತು. ಬೇಡ, ಒಬ್ಬೊಬ್ರು ಬೇಕು ಒಬ್ಬೊಬ್ರು ಬೇಡ ಅಂದ ಕಾರಣ ಡ್ಯಾಮ್ ನೋಡ್ಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ನೋಡಿ ಸಂಜೆ ಆಯಿತು. ನಮ್ಮೂರಿಗೆ ಬಂದು ತಲುಪುವಾಗ ಮಾರನೇ ದಿನ ಬೆಳಿಗ್ಗೆ 6 ಗಂಟೆ ಆಗಿತ್ತು. ಅಲ್ಲಿಂದ ಬರುವಾಗ ವಿಡಿಯೋ ಎಲ್ಲ ಮಾಡಬೇಕು ಅಂದ್ಕೊಂಡೆ, ಬಟ್ ನನಗಂತೂ ಸುಸ್ತಾಗಿತ್ತು. ಆದ ಕಾರಣ ಯಾವುದೇ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಆನಂತರ ಇದ್ದಿದ್ದ ವಿಡಿಯೋನ ಮಾತ್ರ ಮಾಡಿ ಹಾಕಿರೋದು. ಅಲ್ಲಿಂದ ಬರುವಾಗ ನಾನು ತೊಗೊಂಡು ಬಂದಿರುವಂಥದ್ದು ಬರೀ ಒಂದು 4 ಬ್ರೇಸ್ಲೈಟ್ ಮಣಿ ಅಂಥದ್ದು, ಆಮೇಲೆ ಒಂದು ಬೀಸು ಕಲ್ಲು, ಆನಂತರ ನಂಗೆ ಬ್ಯಾಂಗಲ್ ಹುಚ್ಚು ಸ್ವಲ್ಪ, ಹಾಗೆ ಬ್ಯಾಂಗಲ್ನ ತೊಗೊಂಬಂದೆ. ಬೇರೆ ಏನು ತಂದಿಲ್ಲ. ಪರಿಮಳ ಪ್ರಸಾದ ಅಂತೇಳಿ ಒಬ್ಬರಿಗೆ 3 ಕಟ್ಟು ಮಾತ್ರ ಸಿಗೋದು, ಅದನ್ನು ಮಾತ್ರ ತೊಗೊಂಬಂದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.